ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ದ ಬ್ರಿಡ್ಜ್ ಕೋರ್ಸ್. ಸೊ ಇವತ್ತು ಈ ಒಂದು ಹೌ ಟು ಯೂಸ್ ಲೊಗ್ಯಾರಿಥಮ್ ಟೇಬಲ್ ಅಂದರೆ ಪಾರ್ಟ್ 3 ಡಿಸ್ಕಸ್ ಮಾಡುವ. ಈಗಾಗಲೇ ನಿಮಗೆ ಪಾರ್ಟ್ 1 ಮತ್ತು ಪಾರ್ಟ್ 2ದಲ್ಲಿ ಲೊಗ್ಯಾರಿಥಮನ್ನು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಮತ್ತು ಸಮ್ ಸ್ಪೆಷಲ್ ಕೇಸಸ್ ಅಂದರೆ ಈ ಲಾಗ್ನಲ್ಲಿ ವ್ಯಾಲ್ಯೂಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಮ್ಯಾಂಟಿಸ ಹೇಗೆ ಚೇಂಜ್ ಆಗುತ್ತೆ. ಸೊ ಇದನ್ನೆಲ್ಲ ಸುಮಾರಾಗಿ ಕಲ್ತಿದ್ರಿ, ಬಟ್ ಸ್ಟಿಲ್ ಸಮ್ ಕನ್ಫ್ಯೂಷನ್ ಇಸ್ ದೇರ್. ಕೆಲವು ಮಕ್ಕಳು ಅರ್ಥ ಆಗಿಲ್ಲ ಅಥವಾ ಏನೋ ಗೊತ್ತಾಗಿಲ್ಲ ಅನ್ನೋ ರೀತಿಯಲ್ಲಿ ಮೆಸೇಜ್ಗಳನ್ನು ಮಾಡಿದ್ರಿ. ಬಟ್ ಈಗ ಈ ವಿಡಿಯೋದಲ್ಲಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ ನಾನು. ನೋಡೋಣ, ಆಗಿಲ್ಲ ಅಂದರೆ ಮತ್ತೆ ಲಾಸ್ಟಲ್ಲಿ ಮಾತಾಡ್ತೀನಿ ನಾನು. ನಿಮ್ಗೇನು ಕ್ಲಿಯರ್ ಆಗಿಲ್ವೋ ಅದನ್ನು ಮೆಸೇಜ್ ಮಾಡಿ, ಕಾಮೆಂಟ್ಸ್ ಮಾಡಿ, ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕಾದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಅದನ್ನು ಕ್ಲಿಯರ್ ಮಾಡ್ತೇನೆ. ಸೊ ಟೋಟಲಿ ನೀವು ಲೊಗ್ಯಾರಿಥಮ್ ಪಾರ್ಟಲ್ಲಿ ಪರ್ಫೆಕ್ಟ್ ಆಗಿರಬೇಕು. ಓಕೆ, ಸೊ ಇವತ್ತು ನಾವು ಈ ಲಾಗಲ್ಲಿ ಒಂದು ಲಾಗಳನ್ನು ನೋಡ್ತಾ ಬಂದವಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತೀವಿ. ಆ ಥರ ಏನು ಸ್ಪೆಷಲ್ ಫಸ್ಟ್ ಸೆಕೆಂಡ್ ಲಾ ಥರ್ಡ್ ಲಾ ಅಂತ ಏನು ಇಲ್ಲದೆ ಇದ್ರೂ ಕೂಡ, ಸೊ ಇಲ್ಲಿ ಮೂರನೇ ಲಾ ಏನು ಈ ಒಂದು ಆರ್ಡ್ರಲ್ಲಿ ನಾವು ಹೇಳೋದಾದರೆ ಇದನ್ನು ಥರ್ಡ್ ಲಾ ಅಂತ ಕರಿತೀವಿ. ಓಕೆ, ಸೊ ಈ ಲಾ ಏನು ಹೇಳುತ್ತೆ ಕೇಳಿದರೆ, ಲಾಗ್ ಆಫ್ a to the power of n. So any number which is in exponent form, so a to the power of n equals to n into here n into log a. So any power, so that power will be multiplied to the log value of a. So this is the law. ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಮಾಡ್ತಾ ಹೋಗೋಣ. ಮತ್ತೇನಿಲ್ಲ, ಈಗ ಲಾಗ್ ಟೇಬಲನ್ನು ಓಪನ್ ಇಟ್ಕೊಳ್ಳಿ, ಪೆನ್ ನೋಟ್ಬುಕ್ ಇದ್ದೇ ಇರುತ್ತೆ ನಿಮಗೆ. ನಾನು ಹೇಳ್ತಾ ಹೋಗ್ತೇನೆ, ನೀವು ಚೆಕ್ ಮಾಡಿ, ನೋಟ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಎರಡೂ ಕೆಲಸ ಒಟ್ಟಿಗೆ ಆಗಬೇಕು. ಸೊ ಒಂದು ಕಡೆ ಅಬ್ಸರ್ವ್ ಮಾಡಿ, ಒಂದು ಕಡೆಗೆ ವ್ಯಾಲ್ಯೂಸನ್ನು ನೀವೇ ಹುಡುಕಬೇಕು. ಯಾಕೆಂದರೆ ನಾನು ಲಾಗ್ ಟೇಬಲ್ ಇಲ್ಲಿ ನಾನು ತರೋದಿಲ್ಲ ಈಗ, ಬಟ್ ವ್ಯಾಲ್ಯೂಸನ್ನು ನಾನು ಹೇಳ್ತೇನೆ. ಒಂದು ನಿನ್ನೆ ಯಾರೋ ಮೆಸೇಜ್ ಮಾಡಿದ್ರಿ ನೀವು. ಸೊ ಏನು ಕೇಳಿದರೆ, ಕೆಲವೊಮ್ಮೆ ಒಂದೊಂದು ಬುಕ್ಕಲ್ಲಿ ಒಂದೊಂದು ರೀತಿ ಪ್ರಿಂಟ್ ಆಗಿರುತ್ತೆ. ಸೊ ಅಂಥ ಸಣ್ಣ ಪುಟ್ಟ ಎರರ್ಗಳಿಗೆ ನೀವು ತಲೆ ಹಾಕ್ಕೋಬೇಡಿ. ಕೆಲವು 3253 ಬಂದರೆ, ಕೆಲವರು 3258 ಬಂದಿದೆ. ಸೊ ಈ ಥರ ಎಲ್ಲ ಆಗುತ್ತೆ. ಯಾಕೆಂದರೆ ದಟ್ ಡಿಪೆಂಡ್ಸ್ ಅಪಾನ್ ದ ಡಿಫರೆಂಟ್ ಬುಕ್ಸ್. ಅಂದರೆ ನಾವು ಬರೀ 4 ಸಿಗ್ನಿಫಿಕೆಂಟ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಅಂದರೆ 4 ಡಿಜಿಟ್ಸಿಗೆ ನಾವು ಲಿಮಿಟ್ ಆಗಿದ್ದೀವಿ. ಸೊ ಹಾಗಾಗಿ ಏನಾಗುತ್ತೆ ಕೇಳಿದರೆ, ವ್ಯಾಲ್ಯೂಸ್ ಕೂಡ ನೀವು ಕ್ಯಾಲ್ಕುಲೇಟರ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಬಂದೇ ಬರ್ತದೆ. ಇಟ್ ಡಸ್ ನಾಟ್ ಮೀನ್ ದಟ್ ವಿ ಆರ್ ಡೂಯಿಂಗ್ ಸಮಥಿಂಗ್ ರಾಂಗ್. ಸೊ ವಿ ಆರ್ ಪರ್ಫೆಕ್ಟ್. ಲೊಗ್ಯಾರಿಥಮ್ ರೂಲ್ಸ್ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಇದನ್ನೇ ಕ್ಯಾಲ್ಕುಲೇಟರ್ ಬದಲಾಗಿ ಯೂಸ್ ಮಾಡ್ತಾಯಿದ್ರು PU ಮಕ್ಕಳು. ಬಟ್ ಈಗ ನಿಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಕ್ಯಾಲ್ಕುಲೇಟರ್ನ ಕೊಟ್ಟಿದ್ದಾರೆ. ಬಟ್ ಇದನ್ನು ನಾವು ಮಾಡ್ತಾ ಇದ್ದೀವಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಸೊ ಹಾಗೆ ನಾನು ಹೇಳಿದ ಎರರ್ಸ್ಗಳಿಗೆ ತುಂಬ ವರಿ ಮಾಡ್ಕೋಬೇಡಿ ಅಂತ ಹೇಳೋದು. ಓಕೆ, ಸೊ ಈಗ ಫಸ್ಟ್ ಏನು ಮಾಡ್ಬೇಕು ಕೇಳಿದರೆ, ನಾವು ಟು ಫೈಂಡ್ ಸ್ಕ್ವೇರ್, ಕ್ಯೂಬ್ ಆರ್ ಎನಿ ಪವರ್ ಆಫ್ ಎನಿ ನಂಬರ್, ಯಾವುದೇ ಆರ್ಡರ್ ಆಫ್ ಪವರನ್ನು ನೀವು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ 2 to the power of 16 ಅಂದರೆ 2 into 2 into 16 ಟೈಮ್ಸ್ ಮಾಡಬೇಕು ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ. ಅಥವಾ ಈಗ ನಾನು 2 ಅಂದರೆ ಸಿಂಪಲ್ ಆಯಿತು ಬಿಡಿ, 0.46 to the power of 32. ಸೊ ವೆರಿ ಈಸಿ ಲಾಗಲ್ಲಿ. ಬಟ್ ನಾನು ಆ ರೇಂಜಿಗೆ ಫಸ್ಟೇ ಕರ್ಕೊಂಡು ಹೋಗಲ್ಲ ನಿಮಗೆ. ಒಂದು ಸಿಂಪಲ್ ಎಕ್ಸಾಂಪಲ್ಲು, ನಮ್ಗೆ ಗೊತ್ತಿರೋ ಎಕ್ಸಾಂಪಲ್ ಮಾಡ್ಕೊತ ನಾವು ಮುಂದಕ್ಕೆ ಹೋಗೋಣ. ಓಕೆ, ಸೊ ಇಲ್ಲೇನು ಕೇಳಿದರೆ, ಈಗ ಒಂದು ಎಕ್ಸಾಂಪಲಲ್ಲಿ 12 ಸ್ಕ್ವೇರ್ ಇದೆ ಸರ್. ವೆರಿ ಈಸಿ ಸರ್, ಗೊತ್ತಿದೆ ನಮಗೆ, 144 ಆನ್ಸರ್ ಬರುತ್ತೆ. ಎಸ್, ನಿಮ್ಗೆ ಗೊತ್ತಿರೋ ಆನ್ಸರನ್ನೇ ನಾನು ತೊಗೊಂಡಿರೋದು. ವೆರಿಫೈ ಮಾಡೋಣ ಲಾಗು ಸರಿ ಇದೆಯಾ ಇಲ್ಲ ಅಂತೇಳಿ ಅಲ್ವಾ. ಸೊ ಯಾವಾಗ ನಾವು ಗೊತ್ತಿರೋದನ್ನೇ ಮಾಡ್ತೀವೋ ನಮಗೆ ಕನ್ಫರ್ಮ್ ಆಗುತ್ತೆ ನಾವು ಮಾಡ್ತಾ ಇರೋದು ಸರಿ ಇದೆ ಅಂತೇಳಿ. ಸೊ ಅಷ್ಟಾದಮೇಲೆ ನಾವು ಮುಂದಿನ ವ್ಯಾಲ್ಯೂಸ್ಗಳಿಗೆ ಹೋಗೋಣ. ಓಕೆ, ಸೊ ಫಸ್ಟ್ ಈಗ ಲಾ ಏನು ಹೇಳುತ್ತೆ ಕೇಳಿದರೆ, ಲಾಗ್ 12 to the power of 2, 12 ಸ್ಕ್ವೇರ್ ಇದೆ, ಪವರ್ 2 ಇದೆಯಲ್ವಾ. ಸೊ ದಟ್ ಈಸ್ ಈಕ್ವಲ್ಸ್ ಟು 2 into log 12, ದಟ್ ಈಸ್ ಈಕ್ವಲ್ಸ್ ಟು 2 into ಆ್ಯಸ್ ಪರ್ ದ ಲಾ. ಈ ರೀತಿ ಮಾಡಿ ಅಂತ ಹೇಳುತ್ತೆ. ಸೊ ನೀವು ಈಗ ಏನು ಮಾಡಬೇಕು, ನೀವು ಲಾಗ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಲಾಗ್ 12 ಮಾತ್ರ. ಲಾಗ್ 12 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕು. ಸೊ ನಿಮಗೊಂದು ನಾನು ಸ್ಟಾರ್ಟಿಂಗಿಂದ ಒಂದೇ ಥರ ಹೇಳ್ಕೊಂಡು ಬಂದಿದ್ದೀನಿ. ಅಂದರೆ ನಾನು ಆವಾಗಲೂ ಹೇಳಿದ್ದೀನಿ ನಿಮಗೆ, ಸೋ ಮೆನಿ ಮೆಥಡ್ಸ್ ಆರ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಫೈಂಡ್ ಔಟ್ ಮಾಡೋಕ್ಕೆ. ಬಟ್ ಒಂದು ಮೆಥಡ್ ನಿಮಗೆ ಕಂಟಿನ್ಯೂ ನಾನು ಚೇಂಜ್ ಮಾಡದೆ ಹೇಳಿರೋ ಉದ್ದೇಶ ಏನೋ ಕೇಳಿದರೆ, ಅದು ನಿಮಗೆ ಫಿಕ್ಸ್ ಆಗಲಿ. ಸೊ ಎಟ್ ಎನಿ ಟೈಮ್ ಯು ಕ್ಯಾನ್ ಫೈಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಯು ಕ್ಯಾನ್ ಫೈಂಡ್ ದ ಮ್ಯಾಂಟಿಸಾ, ಆ್ಯಂಡ್ ಯು ಕ್ಯಾನ್ ಫೈಂಡ್ ದ ಆ್ಯಂಟಿ ಲಾಗ್ಯಾರಿಥಮ್, ಆ್ಯಂಡ್ ಯು ಕ್ಯಾನ್ ಫೈಂಡ್ ಫೈನಲ್ ಆನ್ಸರ್. ಸೊ ಒಂದೇ ರೂಲನ್ನು ನಾನು ನಿಮ್ಗೆ ಹೇಳ್ತಾ ಬಂದಿದ್ದೀನಿ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ, ನೋಡಿ ಗೊತ್ತಾಗುತ್ತೆ ಆಮೇಲೆ. ಸೊ 1.2 into 10⁻⁴ ಅಂತ ಬರ್ಕೊಂಡ್ವಿ ನಾವು 12 ಮಾತ್ರ ನೋಡಿ. ಪವರ್ ಆಮೇಲೆ ನೋಡಿ, ಪವರಲ್ಲಿ ಹಿಂದಕ್ಕೆ ಬಂದುಬಿಡ್ತು, ಮಲ್ಟಿಪ್ಲೈ ಸ್ಟೇಜಿಗೆ ಬಂದುಬಿಡ್ತಿದ್ದು. ಸೊ ಅದ್ರ ಬಗ್ಗೆ ವರಿ ಮಾಡಬೇಡಿ. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯ್ತು, ಇದು 1 ಆಯಿತು. ಇದು ನಾನು ಹೀಗೆ ಇಲ್ಲಿ ಬರ್ದೆಲ್ಲ ಮಾಡ್ತೀನಿ, ಯಾಕೆಂದರೆ ನಿಮ್ಗೆ ಅರ್ಥ ಆಗಲಿ ಅಂತೇಳಿ. ಆ್ಯಕ್ಚುಲಿ ನೀವು ಸಾಲ್ವ್ ಮಾಡುವಾಗ ಹೇಗಾದರೂ ಮಾಡಿ ಪರವಾಗಿಲ್ಲ. ಡೈರೆಕ್ಟ್ ಇದನ್ನು 12 ಅಂತ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾದರೆ ಕ್ಯಾರೆಕ್ಟರಿಸ್ಟಿಕ್ ಬರೀರಿ, ಲಾಗ್ ವ್ಯಾಲ್ಯೂ ಬರೀರಿ, ಮುಗೀತು ಹಾಗೆ.
ಸೊ ಇದು ಮೆಥಡ್, ಯಾಕೆಂದರೆ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಸರ್ ಇಷ್ಟೆಲ್ಲ ಮಾಡಬೇಕಾ? ಏನಿಲ್ಲ, ಡೈರೆಕ್ಟ್ ಮಾಡಿ ನೀವು 2 × log 12 ಡೈರೆಕ್ಟ್ log 12 ವ್ಯಾಲ್ಯೂ ತಂದು ಹಾಕಿ 2 ಇಂದ ಮಲ್ಟಿಪ್ಲೈ ಮಾಡಿ ಆ್ಯಂಟಿ ಲಾಗರಿದಮ್ ನೋಡಿ, ಮುಗ್ದೋಯ್ತು ಆನ್ಸರ್. ಓಕೆ, ಸೊ ಈಗ log 12 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡು ನಾವು 1.1 ಯಾಕೆ ಬಂತು? ಇದು 1 ಕ್ಯಾರೆಕ್ಟರಿಸ್ಟಿಕ್ಸ್ ನೆನಪಿರಲಿ. ಈ ಡೆಸಿಮಲ್ ಪಾಯಿಂಟಿನ ಲೆಫ್ಟ್ ಸೈಡಲ್ಲಿರೋದು ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಇಟ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್. ಇದು ಮೆಂಟಿಸಾ ಫೈಂಡ್ ಔಟ್ ಮಾಡಿರುವಂಥದ್ದು. ಇದು ನೋಡಿ 0.0792 ಇದೇನಾಗಿರುತ್ತೆ? ಆಲ್ವೇಸ್ ಪಾಸಿಟಿವ್ ಆ್ಯಂಡ್ ಇಸ್ ಫ್ರ್ಯಾಕ್ಷನ್. ಸೊ ಈ ನೆನಪಿರಲಿ ನಿಮಗೆ ಎರಡು. ಇನ್ನೊಂದ್ಸರಿ ಹೇಳ್ತಾ ಇದೆ ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಮೇ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಬಟ್ ಈಸ್ ಎ ಇಂಟಿಜರ್, ಇಟ್ಸ್ ನಾಟ್ ನೆವರ್ ಫ್ರ್ಯಾಕ್ಷನ್. ಅದು ಫ್ರ್ಯಾಕ್ಷನ್ ಇರಬಾರ್ದು. ಬಟ್ ದಿಸ್ ಒನ್ ಮೆಂಟಿಸಾ ಇದೆಯಲ್ಲ 0.0792 ಇಸ್ ಆಲ್ವೇಸ್ ಫ್ರ್ಯಾಕ್ಷನ್ ಬಟ್ ಆ್ಯಂಡ್ ಆಲ್ವೇಸ್ ಪಾಸಿಟಿವ್. ಇಷ್ಟು ಗೊತ್ತಿರಲಿ ನಿಮಗೆ, ಹೇಳಿದ ಅರ್ಥ ಆಯ್ತಲ್ವಾ? ಓಕೆ, ಸೊ ಈಗ ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಂದರೆ ದಿಸ್ ಒನ್ log 12² ಅಂದರೆ 2 × log 12 ನೋಡಬೇಕು. log 12 ನೋಡ್ಕೊಂಡ್ರಲ್ವಾ? ಸೊ 2 × log 12, 2 × log 12. So that is 2 × log 12 value is 1.0792. Multiply this one. No problem. ಯಾಕೆ ಪ್ರಾಬ್ಲಮ್ ಇಲ್ಲ ಅಂತೀನಿ ಅಂದರೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಮುಂದೊಂದು 2-3 ಎಕ್ಸಾಂಪಲಿಗೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲೇನು ಪ್ರಾಬ್ಲಮ್ ಇಲ್ಲ ಅಂದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಹೇಳಿದ್ನಲ್ಲ, ನಾನು ಕ್ಲಿಯರ್ ಮಾಡ್ತೇನೆ. ಸೊ ದಿಸ್ ಒನ್ ಮೆಂಟಿಸಾ ಈಸ್ ಪಾಸಿಟಿವ್, ಆಲ್ವೇಸ್ ಪಾಸಿಟಿವ್, ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಪಾಸಿಟಿವ್ ಹಿಯರ್. ಈ ಎಕ್ಸಾಂಪಲಲ್ಲಿ ಪಾಸಿಟಿವ್ ಇದೆ, ಹಾಗೆ ನಮಗೆ ಫುಲ್ ನಂಬರ್ ಪಾಸಿಟಿವ್ ಇರೋದ್ರಿಂದ 2 ಇಂದ ಮಲ್ಟಿಪ್ಲೈ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದು ನಾನು. ಓಕೆ, ಸೊ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬಂತು ಅಂದರೆ 2.1585. ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ ಇಯರ್. ಮಲ್ಟಿಪ್ಲೈ ಮಾಡೋಕ್ಕೆ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡಿ, ಏನಾಗಲ್ಲ. 2.1584. ಓಕೆ, ನಮ್ದು ಈಗ ಈ ಲಾ ಪ್ರಕಾರ ನಾವು ಬಂದುಬಿಟ್ಟಿದ್ದೀವಿ, ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಏನು? ಆ್ಯಂಟಿಲಾಗ್ ಚೆಕ್ ಮಾಡೋದು. ಸೊ ಆ್ಯಂಟಿಲಾಗ್ ಆಫ್ ದಿಸ್ ಒನ್ 2.1584. 2 ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸ್. ನೀವು ಚೆಕ್ ಮಾಡಬೇಕಾಗಿರೋದು 1584ಗೆ ನೋಡಿ. 0.1584 ಆ್ಯಂಟಿಲಾಗ್ ಟೇಬಲಲ್ಲಿ ಚೆಕ್ ಮಾಡಿ. ಸೊ 1584 ಎಲ್ಲ ಕಲ್ತಿದ್ರಿ ನೀವು ಬಿಡಿ. ಓಕೆ, ಸೊ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅಲ್ಲಿ? ವ್ಯಾಲ್ಯೂಸ್ 1439 ಮತ್ತು ಮೀನ್ ಡಿಫರೆನ್ಸಿಗೆ 1 ಬರುತ್ತೆ, ಪ್ಲಸ್ 1 ಆ್ಯಡ್ ಮಾಡ್ಕೊಳ್ಳಿ. ಸೊ 1440 ಆಯಿತು. ಈಗ ನಾವು ಕ್ಯಾರೆಕ್ಟರಿಸ್ಟಿಕ್ಸನ್ನು ಯೂಸ್ ಮಾಡೋಣ ಇಲ್ಲಿ. ಸೊ ದಟ್ ಈಸ್ 1.440 × 10⁻². 10⁻² ಅಂದರೆ ಎಷ್ಟು? 100. 100ಇಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ? ಸೊ ದಟ್ ಈಸ್ 144. ಏನು ಮಾಡಿದ್ರಿ ನೀವು? ಸರ್ 12² ಫೈಂಡ್ ಔಟ್ ಮಾಡಿದ್ವಿ, ಎಕ್ಯುರೇಟಾಗಿ 144 ಬಂದಿದೆ. ವೆರಿ ನೈಸ್ ಅಲ್ವಾ? ಸೊ ಹೀಗೆ ಯಾವುದೇ ಒಂದು ನಂಬರಿನ ಪವರನ್ನು ರೇಸ್ ಟು ಸಮ್ ಪವರ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಲೈಕ್ ದಿಸ್ ವೇ. ಓಕೆ, ಕ್ಲಿಯರ್ ಆಯ್ತಲ್ವಾ? ಓಕೆ, ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ 0.468 ಇದೆ, ಅದಕ್ಕೆ ಕ್ಯೂಬ್ ಇದೆ. ಒಂದು ಕ್ಯೂಬನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ ನಿಮಗೆ. ಸೊ ಕ್ಯೂಬನ್ನು ಫೈಂಡ್ ಔಟ್ ಮಾಡಿ ಅಂದಿದ್ದಾರೆ. ನಾವೀಗ ಲಾ ಏನು ಹೇಳುತ್ತೆ ನಮಗೆ? log a to the power of n equals to n × log a. ಸೇಮ್ ಅದೇ ಥರ ಮಾಡೋದು. ಸೊ ನಾವು ಚೆಕ್ ಮಾಡಬೇಕಾಗಿರೋದು 0.468ಗೆ ಏನು ಚೆಕ್ ಮಾಡೋದು? ಲಾಗ್ ವ್ಯಾಲ್ಯೂ ಚೆಕ್ ಮಾಡೋದು, 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಇಷ್ಟೇ ಇರೋದು. ಸೊ ಹಾಗಾಗಿ log 0.468 to the power of 3 equals to 3 × log 0.468. log 0.468. ಸೊ ಇದನ್ನು ಏನು ಮಾಡಿ, ಈಗ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರ್ಕೊಂಬಿಡಿ. ಸೊ 4.68 × 10⁻⁻1. ಇಲ್ಲಿ ಈ ಪವರ್ಸು ಡೆಸಿಮಲ್ಲು ಬರೆಯೋದನ್ನು ನಾನು ಫಸ್ಟ್ ಆರ್ ಸೆಕೆಂಡ್ ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಫಸ್ಟ್ ವೀಡಿಯೋ ಐ ಥಿಂಕ್. ಸೊ ಅದನ್ನು ಏನೂ ಕಷ್ಟ ಇದ್ದರೆ ಕೆಲವರಿಗೆ ಇರುತ್ತೆ, ಬಂದಾಗ ಇಲ್ಲಿ ಬಂದಾಗಲೂ ಕೂಡ, ಅಂದರೆ ಇಲ್ಲಿಗೆ ಅಂದರೆ PU ಬಂದಾಗಲೂ. ಸೊ ಆ ಥರ ಇದ್ದರೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ನಿಮಗೆ ಡೆಸಿಮಲ್ನಿಂದ ಪವರ್ಗೆ ಹೇಗೆ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಅಲ್ಲಿ ಹೇಳಿದ್ದೀನಿ ನಾನು. 4.68 × 10⁻⁻1 ಆಯಿತು. ಸೊ -1 ಕ್ಯಾರೆಕ್ಟರಿಸ್ಟಿಕ್ಸ್. -1 ಅಂದರೆ ಏನಾಯ್ತು? ಅದು ಬಾರ್ 1 ಆಯಿತು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಈಗ ನಮಗೆ ಏನು ಫೈಂಡ್ ಔಟ್ ಮಾಡಬೇಕು? ನಾವು 468ಗೆ ಲಾಗನ್ನು ಫೈಂಡ್ ಔಟ್ ಮಾಡಬೇಕು, ಮೆಂಟಿಸಾವನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ನಮ್ಮ 3 ಇದೆ ನೋಡಿ, 3 ಕ್ಯಾರಿ ಆಗುತ್ತೆ ಇಲ್ಲಿ. 3 × log 0.468. 3 × log 0.468 ಈಕ್ವಲ್ಸ್ ಟು 3 ಹಾಗೆ ಇರುತ್ತೆ. 3 ಮಲ್ಟಿಪ್ಲೈ ಮಾಡಬೇಕು ಈಗ ನೀವು ಯಾವುದಕ್ಕೆ? ಲಾಗ್ ವ್ಯಾಲ್ಯೂಗೆ. ಲಾಗ್ ವ್ಯಾಲ್ಯೂಲ್ಲಿ ಕೇವಲ ಮೆಂಟಿಸಾಗಲ್ಲ, ನೀವು ಮೆಂಟಿಸಾ ಮಾತ್ರ ತೊಗೊಂಡು ಮಲ್ಟಿಪ್ಲೈ ಮಾಡೋದಲ್ಲ, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಮೆಂಟಿಸಾ ಒಟ್ಟಿಗೆ ಲಾಗ್ ವ್ಯಾಲ್ಯೂ ಆಫ್ ದಿಸ್ ಒನ್. ಸೊ ಹಾಗಾಗಿ ಬಾರ್ 1.468ಗೆ ನೋಡಿ, ಲಾಗಲ್ಲಿ ನೋಡಿ 6702 ಸಿಗುತ್ತೆ ನಿಮಗೆ. 6702. ಸೊ ಈಗ 3 ಇಂದ ಮಲ್ಟಿಪ್ಲೈ ಮಾಡಿ. ಈಗ ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಇದೆ ಅಲ್ವಾ? ಏನು ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸು ನೆಗೆಟಿವ್ ಇದೆ,
ಮೆಂಟಿಸ್ ಆಲ್ವೇಸ್ ಪಾಸಿಟಿವ್, ಬಟ್ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಹೇಗೆ ಮಾಡ್ತೀರಿ? ಸೊ ಅದಕ್ಕೆ ಸಪ್ರೇಟಾಗಿ ಮಾಡಿ. ಏನು 3 ಇಂಟು -1 ಈಸ್ 3, ಕೀಪ್ ಸಪ್ರೇಟ್ಲಿ, ಪ್ಲಸ್ ಇಲ್ಲಿ ಈ ಪಾರ್ಟನ್ನು ಮಲ್ಟಿಪ್ಲೈ ಮಾಡಿ. ನಾನು ಸಡನ್ನಾಗಿ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ ಅಂದ್ಕೊಂಡೆ, ಇಲ್ಲೇ ನಿಮಗೆಲ್ಲ ಕೆಲವ್ರಿಗೆ ಕಷ್ಟ ಆಗುವಂಥದ್ದು. 3ಇಂದ 2 ಮಲ್ಟಿಪ್ಲೈ ಮಾಡಿ 6 ಬಂತು, 3 0 0, ಮತ್ತು 3 7 21, 1 ಕ್ಯಾರಿ 2, 3 6 18 ಪ್ಲಸ್ 2 20, 20ಯಲ್ಲಿ 0 ಕ್ಯಾರಿ 2 ಈ ಕಡೆ ಬಂತು. ಈಗ ನಾನು ಸಡನ್ನಾಗಿ ಅದನ್ನು ಮಿಕ್ಸ್ ಮಾಡಿದರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನಿನ್ನೆ ಕೂಡ ನೀವು ಕೇಳಿದ್ರಲ್ವ ಸರ್, ಈ ಥರ ಬಾರ್ 3 + 2 ಇದ್ದಾಗ ಬಾರ್ 1 ಹೇಗಾಗುತ್ತೆ ಆ ಥರ. ಸೊ ಅದಕ್ಕಾಗಿ ನಿಮಗೆ ಈಗಿಲ್ಲ ಅರ್ಥ ಆಗಿರ್ಬೋದು. ಪಾಸಿಟಿವನ್ನು ಒಂದು ಕಡೆಗೆ ಇಟ್ಕೊಂಡೆ, ನಾನು ನೆಗೆಟಿವ್ ಪಾರ್ಟ್ ಇತ್ತಲ್ಲ ಈ ಪಾರ್ಟಿಗೆ ಸಪ್ರೇಟಾಗಿ 3ಇಂದ ಮಲ್ಟಿಪ್ಲೈ ಮಾಡಿದೆ. ಈಗ ಈಸಿ ಆಯಿತು ನಮಗೆ. ಇದೇನಿದೆ -3, ಬಾರ್ 3 ಅಂದರೆ -3 + 2 ಅಲ್ವಾ ಇದು. ಸೊ -3 + 2 = -1. ನೋಡಿ ಡೆಸಿಮಲ್ ಪಾಯಿಂಟಿನ ಈ ಕಡೆ ಇದು ಲೆಫ್ಟ್ ಸೈಡಿನ ಈ ನಂಬರ್ಸ್ ಇದೆಯಲ್ಲ, ಇದು -3 + 2 ಇದೆ. ಸೊ ದಟ್ ಈಸ್ ಈಕ್ವಲ್ಸ್ ಟು -1. ಹಾಗಾಗಿ ಏನಾಯಿತು, ಫೈನಲ್ ವ್ಯಾಲ್ಯೂ ಬಾರ್ 1.0106, ಇದು ಬಾರ್ 1 -1 ಆಯಿತು. ಎರಡು ಯಾವುದು -3 ಆರ್ ಬಾರ್ 3 + 2, ಸೊ ಎರಡು ಆ್ಯಡ್ ಮಾಡಿದರೆ -1 ಬರುತ್ತೆ. -1 ಬಾರ್ 1.0106. ಓಕೆ, ಸೊ ನಾವೇನು ಮಾಡಿದ್ವಿ ಹಾಗಾದರೆ, ಈ ಒಂದು 3 ಇಂಟು ಲಾಗ್ ವ್ಯಾಲ್ಯೂ ಇದಕ್ಕೆ 0.468ಗೆ 3ಇಂದ ಮಲ್ಟಿಪ್ಲೈ ಮಾಡಿ. ಸೊ ಫೈನಲಿ ವಿಲ್ ಗೆಟ್ ದಿಸ್ ಒನ್, ಬಾರ್ 1.0106. ಈಗ ನೀವು ಆಂಟಿಲಾಗನ್ನು ಫೈಂಡ್ ಔಟ್ ಮಾಡಿ. ಸೊ ಆಂಟಿಲಾಗ್ ಆಫ್ ಬಾರ್ 1.0106 = 1024. 0.01 ನೋಡಬೇಕು. ಆಂಟಿಲಾಗರಿದಮ್ ನೋಡುವಾಗ 0.01, ನೀವು ಡೈರೆಕ್ಟ್ 0 ಇದೆ ಅಂದ್ಕೊಂಡು 10 6 ನೋಡಿದರೆ ರಾಂಗ್ ಆಗುತ್ತೆ. ಸೊ ಇದು ಕಂಪ್ಲೀಟ್, ಇದು ಮೆಂಟಿಸಾ 0.0106. 0.01 ಫಸ್ಟ್ ಕಾಲಮಲ್ಲಿ ನೋಡಿ, ನೆಕ್ಸ್ಟ್ 0 ಫಸ್ಟ್ ರೋದಲ್ಲಿ, 6 ಅನ್ನೋದು ಮೀನ್ ಡಿಫರೆನ್ಸ್. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ 1024. ಇಲ್ಲಿ ಬಾರ್ 1 ಇದೆ, ಇದನ್ನು ನೀವು ನೋಟೇಷನ್ ಸೈಂಟಿಫಿಕ್ ನೋಟೇಷನಲ್ಲಿ ಬರೆದ್ರೆ 1.024 × 10⁻⁻1. ಸೊ ದಿಸ್ ಈಸ್ ದ ಆನ್ಸರ್. ಯೂಶಲಿ 10⁻⁻1 ಪವರ್ ಇದ್ದಾಗ ಏನು ಮಾಡ್ತಾರೆ ಗೊತ್ತಾ, ಸಿಂಪ್ಲಿ ಈ ಥರ ಬರೆದುಬಿಡ್ತಾರೆ. ಯಾಕೆಂದರೆ 10⁻⁻1 ಅಥವಾ -+1 ಈ ಥರ ಬರೆಯೋದು ತುಂಬ ಕಡಿಮೆ. ಸೊ 0.1024, ದಿಸ್ ಈಸ್ ದ ಫೈನಲ್ ಆನ್ಸರ್. ಗೊತ್ತಾಯ್ತಾ ಇದು? ಓಕೆ, ಫೈನ್. ನೆಕ್ಸ್ಟ್ ಇನ್ನೊಂದು ನೋಡಿ, ಇದೊಂದು ಬೆಸ್ಟ್ ಎಕ್ಸಾಂಪಲ್. 2 to the power of 1.4. ಸೊ ಈ ಥರ ಇದ್ದಾಗ ಏನು ಮಾಡೋದು? ಸೊ ಇದರಲ್ಲಿ ಕ್ಯಾಲ್ಕುಲೇಟ್ರಲ್ಲಿ ಕಷ್ಟ, ನಿಮ್ಮ ಸಿಂಪಲ್ ಕ್ಯಾಲ್ಕುಲೇಟ್ರಲ್ಲಿ ಆಗೋದೇ ಇಲ್ಲ. ಸೈಂಟಿಫಿಕ್ ಕ್ಯಾಲ್ಕುಲೇಟ್ರಲ್ಲಿ ಮಾಡ್ಬೋದು, ಬಟ್ ವೆರಿ ಡಿಫಿಕಲ್ಟ್ ನೋ. ಸೊ ಇದನ್ನು ಒಂದು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿಕೊಂಡು ಎಲ್ಲ ಮಾಡ್ಬೋದು, ಬಟ್ ಇದನ್ನು ಎಷ್ಟು ಈಸಿಯಾಗಿ ಲಾಗಲ್ಲಿ ಮಾಡ್ಬೋದು ನೋಡಿ. ಸೊ 2 to the power of 1.4 ಇದೆ. ಓಕೆ, ಸೊ ಒನ್ಸ್ ಅಗೇನ್ ವಿ ಆರ್ ಯೂಸಿಂಗ್ ದ ಸೇಮ್ ಲಾ, ಥರ್ಡ್ ಲಾವನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಲಾ ಏನು ಹೇಳುತ್ತೆ ಅಂದರೆ, ಲಾಗ್ ಆಫ್ 2 to the power of 1.4 = 1.4 × log 2. ಈ ಪವರನ್ನು ಮಲ್ಟಿಪ್ಲೈ ಮಾಡಿ ಅನ್ನತ್ತೆ. ಓಕೆ, 2 ಇದೆ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ, 2 × 10⁻0. 10⁻0 ಅಂದರೆ 1 ಅಲ್ವಾ, ನೀವೇನು ಮಾಡ್ತಾ ಇಲ್ಲ ಇದಕ್ಕೆ, ಇದು ನಂಬರನ್ನು ಹಾಗೆ ಬರೀತಾ ಇದ್ದೀರಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ 0. ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗಿದೆ, 0 ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಿ, ನೀವು ಲಾಗಲ್ಲಿ ಫೈಂಡ್ ಔಟ್ ಮಾಡಿ. ಸೊ ದಿಸ್ ವ್ಯಾಲ್ಯೂ 1.4 × log 2. ಸೊ 1.4 ಹಾಗೆ ಇರಲಿ. log 2 ಏನಾಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ಸ್ 0 ಇದೆ, 0.2ಗೆ ಲಾಗ್ ವ್ಯಾಲ್ಯೂ ಅಂದರೆ 20 ನೋಡ್ಬೇಕು ನೀವು ಇಲ್ಲಿ ಲಾಗ್ ಟೇಬಲಲ್ಲಿ. 20, 1 2 3 ಸಿಗಲ್ಲಲ್ವಾ. ಸೊ 1ಗೆ 10 ನೋಡ್ತೀರಿ, 10ಗೂ 10 ನೋಡ್ತೀರಿ, 2 ಆರ್ 20. ಸೊ ಸೇಮ್ ವ್ಯಾಲ್ಯೂವನ್ನು ನೀವು ತಗೋಬೇಕು, ಯಾಕೆಂದರೆ ನಾವು ಇದರ ಪವರ್ಸನ್ನು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ತೊಗೊಂಡ್ಬಿಟ್ಟಿದ್ದೀವಲ್ಲ ಹಾಗೆ. ಸೊ therefore this is equals to 1.4 × 0.3010. ಸೊ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ಕ್ಯಾಲ್ಕುಲೇಟರ್ ತಗೊಳ್ಬೇಕಾದ್ರೂ ಮಾಡಿ. ಸೊ ವಿಲ್ ಗೆಟ್ ದ ವ್ಯಾಲ್ಯೂ 0.4214. ಇಲ್ಲೇನು ತೊಂದರೆ ಇಲ್ಲ, ಯಾಕೆಂದರೆ 0 ಇದೆ, ಪಾಸಿಟಿವ್ ನೆಗೆಟಿವ್ ಅನ್ನೋ ಪ್ರಶ್ನೆ ಇಲ್ಲ ಯಾವುದಕ್ಕೆ, ಕ್ಯಾರೆಕ್ಟರಿಸ್ಟಿಕ್ಕಿಗೆ. ಸೊ ಮಲ್ಟಿಪ್ಲೈ ಮಾಡಿ ಕಾಮನ್ ಆಗಿ. ಸೊ ದಿಸ್ ಈಸ್ ದ ಆನ್ಸರ್, 0.4214. 0.4214 ಕರೆಕ್ಟಾ? ಮುಗ್ದೋಯ್ತು ಈಗ ನಮಗೆ. ಸೊ ಆಂಟಿಲಾಗನ್ನು ಚೆಕ್ ಮಾಡಿ. 0.4214 ದಟ್ ಈಸ್ ಈಕ್ವಲ್ಸ್ ಟು 2638 ಆಂಟಿಲಾಗರಿದಮಲ್ಲಿ ಬಂದಿದೆ. 42 ನೋಡಿದ್ವಿ ನಾವು, 0.42
ನೆಕ್ಸ್ಟು ಫಸ್ಟ್ ಕಾಲಮಿಂದ ಬಂದ್ವಿ ನಾವು 42, ಫಸ್ಟ್ ಕಾಲಮಲ್ಲಿ 42 ನೋಡಿದ್ವಿ. ಸೊ ಫಸ್ಟ್ ರೋದಿಂದ 1 ನೋಡಿದ್ವಿ, ಮೀನ್ ಡಿಫ್ರೆನ್ಸಲ್ಲಿ 4 ನೋಡಿದ್ವಿ. ಸೊ ವಿಲ್ ಗೆಟ್ ದ ವ್ಯಾಲ್ಯೂ. ನಾವು ಯು ಕ್ಯಾನ್ ರೈಟ್ ದಿಸ್ ಆಸ್ ಎ 2.638 ಇಂಟು ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿದೆ, 0 ಇದೆ, 10⁻0. 10⁻0 ಅಂದರೆ ಎಷ್ಟು, 1. ಸೊ ದರ್ಫೋರ್ ಇಟ್ ಈಸ್ 2.638 ಇಟ್ ಸೆಲ್ಫ್, ನೋ ಚೇಂಜ್, ಅಷ್ಟೇ ಇರುತ್ತೆ. ಎಷ್ಟಿರುತ್ತೆ, 2.638 ಇರುತ್ತೆ ಅಂದೆ ನಾನು. ಸೊ ಇದರ ವ್ಯಾಲ್ಯೂ 2 to the power of 1.4 ಇದೆಯಲ್ಲ, ಇದ್ರ ವ್ಯಾಲ್ಯೂ 2.638 ಬರುತ್ತೆ. ಎಷ್ಟು ಈಸಿಯಾಗಿ ಮಾಡಿದ್ವಿ ನೋಡಿ. ನೀವು ಇನ್ನೂ ಇವೆಲ್ಲ ಬರೀದೇ ಮಾಡ್ಬೋದು ಸ್ಟೆಪ್ಸ್ಗಳನ್ನು, ಡೈರೆಕ್ಟಾಗಿ ಕೂಡ ಮಾಡಿದರೆ. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ವಿತಿನ್ 1 minute 60 ಸೆಕೆಂಡ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಅಂತೇಳಿ. ಡೆಫಿನೆಟ್ಲಿ ಸೊ ಅಷ್ಟು ಫಾಸ್ಟಾಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಗ ನಾವು ಏನು ಮಾಡೋದು, ರೂಟನ್ನು ಫೈಂಡ್ ಔಟ್ ಮಾಡೋದು ಹೇಗೆ, ಯಾವುದೇ ಇರ್ಬೋದು, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಅಥವಾ 4th ರೂಟ್ ಇರ್ಬೋದು, ಎನಿ ಆರ್ಡರ್ ಆಫ್ ದ ರೂಟ್. ಸೊ ಯಾವುದೇ ಆರ್ಡರ್ ಇರ್ಬೋದು, ಅದು ರೂಟನ್ನು ಫೈಂಡ್ ಔಟ್ ಮಾಡುವಾಗ ಏನು ಮಾಡೋದು ನಾವು, ಒನ್ಸ್ ಅಗೇನ್ ದ ಸೇಮ್ ಲಾ, ಯಾವುದು ಲೊಗಾರಿದಮ್ನ ಥರ್ಡ್ ಲಾನೇ ಯೂಸ್ ಮಾಡುವಂಥದ್ದು. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ಒಂದು ಎಕ್ಸಾಂಪಲ್ಗೆ ಹೋಗ್ಬಿಡೋಣ ಡೈರೆಕ್ಟ್. ಈಗ ಸ್ಕ್ವೇರ್ ರೂಟ್ ಆಫ್ 625, ಸೊ 625 ನಮಗೆ ರೂಟ್ ಗೊತ್ತಿದೆ ಅಲ್ವಾ. ಸ್ಕ್ವೇರ್ ರೂಟ್ ಅಂದರೆ ಎಷ್ಟು ಬರುತ್ತೆ, 25. ಓಕೆ, ಚೆಕ್ ಮಾಡೋಣ, ಗೊತ್ತಿದೆಯಲ್ವ ನಮಗೆ. ಸೊ ಈಗ ಏನು ಮಾಡಬೇಕಂದ್ರೆ, ಇದು ರೂಟಲ್ಲಿ ಇದೆಯಲ್ಲ, ಸೊ ಇದನ್ನು ನೀವು ಒಂದು ಎಕ್ಸ್ಪೋನೆಂಟ್ ಫಾರ್ಮಿಗೆ ತಗೊಂಡು ಬರಬೇಕು. ನೀವು ಕಲ್ತಿದ್ದೀರಿ ಅನ್ಕೋತೀನಿ ಇದು, ಇಲ್ಲ ಅಂದರೆ ನನಗೊಂದು ಮೆಸೇಜ್ ಹಾಕಿ, ನಾನು ಈ ಸೈಡ್ಸಿಂದ ಒಂದು ಎಕ್ಸ್ಪೋನೆಂಟಿಗೆ ಕನ್ವರ್ಟ್ ಮಾಡೋದು ಏನಿಲ್ಲ. ಸ್ಕ್ವೇರ್ ರೂಟ್ ಅಂದರೆ 1/2 ಆಗುತ್ತೆ ಪವರ್, ಕ್ಯೂಬ್ ರೂಟ್ ಅಂದರೆ 1/3 ಆಗುತ್ತೆ, 4th ರೂಟ್ ಅಂದರೆ 1/4 ಆಗುತ್ತೆ. ದಟ್ ಪವರ್ ಎಕ್ಸ್ಪೋನೆಂಟಿಗೆ ಕನ್ವರ್ಟ್ ಆಗುವಂಥದ್ದು. ಮತ್ತೆ ಅದನ್ನು ಕಲಿಸಬೇಕಂದ್ರೆ ಏನಿಲ್ಲ, ಅದು 5 minutes. ಈಗ ಅರ್ಥ ಆಯ್ತಲ್ವ ನಿಮಗೆ. ಸೊ 625 to the power of 1/2 ನಾವು ಇದನ್ನು ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಈಗ ಥರ್ಡ್ ಲಾವನ್ನು ಯೂಸ್ ಮಾಡ್ಬೋದು. ಏನಾಯಿತು, ಇದು 1/2 ಅನ್ನೋದು ಏನಾಯಿತು, n ಪ್ಲೇಸಿಗೆ ಬಂದುಬಿಡ್ತು ನೋಡಿ, n ಇರೋ ಜಾಗದಲ್ಲಿ. ಸೊ ಹಾಗಾಗಿ n ಇಂಟು ಲಾಗ್ 625. ಓಕೆ, ಸೊ ಹಾಗಾಗಿ ಏನಾಯಿತು, ಲಾಗ್ ಆಫ್ 625 to the power of 1/2. ನಾವು ಆ್ಯಕ್ಚುಲಿ ಸ್ಕ್ವೇರ್ ರೂಟನ್ನೇ ನೋಡ್ತಾ ಇರೋದು, ಬಟ್ ಇದನ್ನು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರ್ಕೊಂಡಿದ್ದೀವಿ 1/2 ಅಂತೇಳಿ. ದಟ್ ಕಮ್ಸ್ ದಿಸ್ ಸೈಡ್ 1/2 ಲಾಗ್ ಆಫ್ 625. ಈಗ 625ಗೆ ಲಾಗ್ ಚೆಕ್ ಮಾಡೋದು, ಆಮೇಲೆ 1/2 ಇಂದ ಮಲ್ಟಿಪ್ಲೈ ಮಾಡೋದು. ಸೊ ದೆನ್ ಆಂಟಿ-ಲಾಗರಿಥಮ್, ಯು ವಿಲ್ ಗೆಟ್ ದ ಫೈನಲ್ ಆನ್ಸರ್. ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿ, 625 equals to 6.25 into 10⁻². So it means characteristic equals to +2. Okay, now go for the logarithm value, that is log 625. 62 ಫಸ್ಟ್ ಕಾಲಮ್ನಲ್ಲಿ ಫಸ್ಟ್ ರೋದಿಂದ 5, ಅದು ಎಲ್ಲಿ ಮೀಟ್ ಆಗುತ್ತೋ ಆ ವ್ಯಾಲ್ಯೂ 0.7959 ಬರುತ್ತೆ ನಮಗೆ. 2 ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸ್, ಇದು ಪಾಸಿಟಿವ್ ಇದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಮಗೆ ಈ ಎಕ್ಸ್ಪ್ರೆಷನ್ ನೋಡ್ರಿ ಏನು ಅನಿಸುತ್ತೆ, 1/2 ಇಂದ ಮಲ್ಟಿಪ್ಲೈ ಮಾಡಿ ಅಂದರೆ 1 ಇಂದ ಮಲ್ಟಿಪ್ಲೈ ಮಾಡ್ತೀರಿ, 2 ಇಂದ ಡಿವೈಡ್ ಮಾಡ್ತೀರಲ್ವಾ. ಸೊ ಇದಕ್ಕೆ 2 ಇಂದ ಡಿವೈಡ್ ಮಾಡಿ. ಇಲ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ ನಮಗೆ, ಆಲ್ ಥಿಂಗ್ಸ್ ಆರ್ ಪಾಸಿಟಿವ್. ಕ್ಯಾರೆಕ್ಟರಿಸ್ಟಿಕ್ಸ್ ಪಾಸಿಟಿವ್ ಬಂದಿದೆ, ಮೆಂಟ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಇದು ಪಾಸಿಟಿವ್ ಇದ್ದಾಗ ನಮ್ಗೆ ಏನಾಗುತ್ತೆ, ಈ ನಂಬರ್ ಎಲ್ಲವನ್ನು ನಾವು ಒಂದೇ ಸಾರಿ ಡಿವೈಡ್ ಮಾಡ್ಬೋದು. ಈಗ ಡಿವೈಡ್ ಮಾಡಿದರೆ ಏನಾಗುತ್ತೆ, ಸೊ ವಿಲ್ ಗೆಟ್ 1.3979. ಬಿಡಿ 5th ಡಿಜಿಟನ್ನು ಬಿಟ್ಟಾಕಿ, ನೀವು ಅದೇ ಹೇಳಿದ್ದೆ ನಾನು. ಸೊ ನಮಗೆ 4 ಸಿಗ್ನಿಫಿಕೆಂಟಿಗೆ ಮಾತ್ರ ಇಟ್ಕೊಂಡ್ರೆ ಆಯ್ತು ನಾವು. ಓಕೆ, ನಾವು ದಿಸ್ ಇಸ್ ದ ವ್ಯಾಲ್ಯೂ. ಏನು ಮಾಡಿದ್ರಿ ನೀವು, ಲಾಗ್ 625 ಬಂದಿತ್ತಲ್ವ, ಅದಕ್ಕೆ 1/2 ಇಂದ ಮಲ್ಟಿಪ್ಲೈ ಮಾಡಿದ್ರಿ, ಅಂದರೆ 2 ಇಂದ ಡಿವೈಡ್ ಮಾಡಿದ್ರಿ. ಸೊ ವಿಲ್ ಗೆಟ್ ದ ದಿಸ್ ಒನ್ 1.3979. ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸನ್ನು ಡಿವೈಡ್ ಮಾಡಿದ್ರಿ, ಮೆಂಟಿಸವನ್ನು ಡಿವೈಡ್ ಮಾಡಿದ್ರಿ, ಒಟ್ಟಿಗೆ ಎಲ್ಲವನ್ನ ಸೇರಿಸಿ ಹೇಗಾಯಿತು ಇದು, ದಿಸ್ ಇಸ್ ಪಾಸಿಟಿವ್. ಕ್ಯಾರೆಕ್ಟರಿಸ್ಟಿಕ್ ಪಾಸಿಟಿವ್ ಇದೆ, ಮೆಂಟಿಸನು ಪಾಸಿಟಿವ್ ಇದೆ. ಸೊ ನೀವು ಡಿವೈಡ್ ಮಾಡೋಕ್ಕೆ ನಿಮ್ಗೆ ಸಾಧ್ಯ ಆಯಿತು. ಓಕೆ, ನೆಕ್ಸ್ಟ್ ಗೋ ಫಾರ್ ದ ಆಂಟಿ-ಲಾಗರಿಥಮ್. ಸೊ ಆಂಟಿ-ಲಾಗರಿಥಮ್ ಆಫ್ ದಿಸ್ ಒನ್ 1.3979, ಅಲ್ಲಿ 1 ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ಸು. ನೀವು ಆಂಟಿ-ಲಾಗರಿಥಮ್ ನೋಡಬೇಕಾಗಿರೋದು 0.3979. ಓಕೆ, ಸೊ ಇದನ್ನು ಚೆಕ್ ಮಾಡಿದರೆ ಎಷ್ಟು ಬರುತ್ತೆ, ದಟ್ ಈಸ್ 2495 ಪ್ಲಸ್ ಮೀನ್ ಡಿಫ್ರೆನ್ಸು 5 ಇದೆ. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ, 2500. ಈಗ ನಾವು ಏನು ಮಾಡಬೇಕಾಯ್ತು, ಇದನ್ನು ಕ್ಯಾರೆಕ್ಟರಿಸ್ಟಿಕ್ಸನ್ನು ಯೂಸ್ ಮಾಡೋಣ. ದಟ್ ಈಸ್ 2.500. ಎಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಎಷ್ಟಿದೆ, 1 ಇದೆ. ಸೊ ಇಂಟು 10⁻1. 2.5 10 ಇಂದ 10⁻1 ಅಂದರೆ 10 ಅಲ್ವಾ, 10 ಇಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ, ಸೊ ದಟ್ ಈಸ್ 25. ಸೊ ದಿಸ್ ಈಸ್ ದ ಆನ್ಸರ್. ನೋಡಿ, ನೀವು ಏನು ಮಾಡಿದ್ರಿ ಅಂದರೆ ಗೊತ್ತಿರೋ ನಂಬರಿಗೆ ಸ್ಕ್ವೇರ್ ರೂಟನ್ನು ಮಾಡಿದ್ರಿ. ಸೊ ವಿಲ್ ಗೆಟ್ ದ 25 ದ ಆನ್ಸರ್. ದ ಸ್ಕ್ವೇರ್ ರೂಟ್ ಆಫ್ 625 ಈಸ್ ಈಕ್ವಲ್ಸ್ ಟು 25. ಇಲ್ಲಿ
ಸ್ಕ್ವೇರನ್ನು ಮಾಡುವಾಗ ಮಲ್ಟಿಪ್ಲೈ ಮಾಡ್ತಿದ್ರಿ, ಬಟ್ ಇಲ್ಲಿ ರೂಟನ್ನು ಮಾಡುವಾಗ ಡಿವೈಡ್ ಮಾಡಿದ್ರಿ, ಅಷ್ಟೇ ಡಿಫ್ರೆನ್ಸ್ ಅಲ್ವಾ. ಗುಡ್, ಅರ್ಥ ಆಯ್ತಲ್ವ ಇದಿಷ್ಟು. ಓಕೆ, ನಾವು ಅನದರ್ ಒನ್ ಇಸ್ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 0.0739. ಇದು ಸ್ಕ್ವೇರ್ ರೂಟೇ ಇದೆ 0.0739. ಓಕೆ, ಸೊ ಒನ್ಸ್ ಅಗೇನ್ ಏನು ಮಾಡಿದ್ರಿ ನೀವು ಎಕ್ಸ್ಪೋನೆಂಟ್ ಫಾರ್ಮಿಗೆ ಬರೀತೀರಿ. ನೆಕ್ಸ್ಟ್ ಏನು ಮಾಡ್ತೀರಿ, ಫಾರ್ಮುಲಾ ಯೂಸ್ ಮಾಡ್ತೀರಿ. ಲಾಗ್ ಆಫ್ 0.0739 ಟು ದ ಪವರ್ ಆಫ್ 1/2 ಈಕ್ವಲ್ಸ್ ಟು 1/2 ಲಾಗ್ 0.0739. ಈಗ ಏನು ಮಾಡಬೇಕು, ಕ್ಯಾರೆಕ್ಟರಿಸ್ಟಿಕ್ಸನ್ನು ಫೈಂಡ್ ಔಟ್ ಮಾಡಿ. ಸೊ 7.39 ಅಂತ ಬರ್ಕೊಂಡ್ರೆ 10⁻² ಬರುತ್ತೆ ಇಲ್ಲಿ. ಸೊ -2 ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ಬಾರ್ 2. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ 1/2 ಲಾಗ್ 0.0739. ನೀವು ಯಾವುದಕ್ಕೆ ಲಾಗಲ್ಲಿ ನೋಡುವಾಗ ಏನು ಮಾಡಬೇಕು, ಈ ಜೀರೋ ಹಿಂದ್ಗಡೆ ಇರೋ ಜೀರೋನೆಲ್ಲ ತಗೋಬೇಡಿ. 73 ಫಸ್ಟ್ ಕಾಲಮಲ್ಲಿ, 9 ಫಸ್ಟ್ ರೋದಿಂದ. ಸೊ ಇಲ್ಲಿ ಗೆಟ್ ದ ವ್ಯಾಲ್ಯೂ 0.8686. ಬಟ್ ಬಾರ್ 2 ಅನ್ನೋದು ಯಾವುದು, ಇದು ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಇದು ಲಾಗ್ ವ್ಯಾಲ್ಯೂ ಫೈನಲ್ ಆಗಿ ನಮಗೆ ಸಿಕ್ಕಿರೋದು ಬಾರ್ 2 0.8686. ಈಗ ಏನು ಮಾಡಬೇಕು ನಾವು, ಅದೇ ಅವಾಗ ಹೇಳಿದಾಗೆ 2 ಇಂದ ಡಿವೈಡ್ ಮಾಡಬೇಕು. ಸೊ ಇಲ್ಲೂ ಕೂಡ ಏನಾಯ್ತು ಅಂದರೆ, ಅವಾಗ ಹೇಳಿದ್ದೆ ನಾನು ಕ್ಯಾರೆಕ್ಟರಿಸ್ಟಿಕ್ಸು ಪಾಸಿಟಿವ್ ಇದೆ, ಮೆಂಟಿಸ್ ಅಂತೂ ಪಾಸಿಟಿವ್ ಇರುತ್ತೆ, ಈಸಿಯಾಗಿ ಮಾಡ್ಬೋದು ಅಂದೆ. ಇಲ್ಲಿ ನೆಗೆಟಿವ್ ಬಂದಿದೆ, ಈಗ ಮಾಡ್ಬೋದಾ? ಸೊ ನೆಗೆಟಿವ್ ಬಂದರೆ ಏನು ಮಾಡಬೇಕು? ಬಟ್ ನೋಡಿ, ನೆಗೆಟಿವ್ ಬಂದಾಗ ಕಂಪ್ಲೀಟ್ ಡಿವೈಡ್ ಆಗುತ್ತಾ ನೋಡಿ. ಸೊ ಈ 2 ಇಂದ ಡಿವೈಡ್ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು. ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಪಾರ್ಟು ಫ್ರ್ಯಾಕ್ಷನ್ ಆಗಬಾರ್ದು, ಪರ್ಫೆಕ್ಟಾಗಿ ಡಿವೈಡ್ ಆಗಬೇಕು. ಆಗುತ್ತಾ? ಎಸ್ ಆಗುತ್ತೆ ಸರ್. 2/2 ಆಗುತ್ತೆ ಸರ್. 2/2 ಅಂದರೆ 1 ಬರುತ್ತೆ. ಓಕೆ, ಹಾಗೆ ಇದನ್ನೆಲ್ಲ ಡಿವೈಡ್ ಮಾಡಿ. ಸೊ ವಿಲ್ ಗೆಟ್ ದ ಆನ್ಸರ್ ಬಾರ್ 1. ಯಾಕೆಂದರೆ 2 ಇಂದ ಡಿವೈಡ್ ಮಾಡಿದ್ರಿ, ಮತ್ತು ಉಳಿದಿದ್ದು ಇದಕ್ಕೂ 2 ಇಂದ ಡಿವೈಡ್ ಮಾಡಿ. ಸೊ 2 4 8, 2 3 6, ಸೇಮ್. ಎಸ್, ಸೊ ಬಾರ್ 1.4343 ವಿಲ್ ಗೆಟ್ ದ ಆನ್ಸರ್. ದಟ್ ಈಸ್ ಇನ್ ದ ಲಾಗ್ ಫಾರ್ಮ್. ಈಗ ನಾವೇನು ಮಾಡಬೇಕು, ಆ್ಯಂಟಿ ಲಾಗಾರಿದಮನ್ನು ಚೆಕ್ ಮಾಡಬೇಕು. ಸೊ ಆ್ಯಂಟಿ ಲಾಗ್ ಆಫ್ ಬಾರ್ 1.4343 ದಟ್ ಈಸ್ ಈಕ್ವಲ್ಸ್ ಟು, ನೋಡಿ 4 ಡಿಜಿಟ್ಸ್ ಇದೆಯಲ್ಲ, 4 3 43 ಫಸ್ಟ್ ಕಾಲಮಲ್ಲಿ ಚೆಕ್ ಮಾಡಿ, 4 ಫಸ್ಟ್ ರೋ, 3 ಮೀನ್ ಡಿಫರೆನ್ಸು. ಸೊ ವಿಲ್ ಗೆಟ್ 2716 ಪ್ಲಸ್ 2 ಆ್ಯಂಡ್ ದಟ್ ಈಸ್ ಈಕ್ವಲ್ಸ್ ಟು 2718. ಬಾರ್ 1 ಇದೆ ಕ್ಯಾರೆಕ್ಟರಿಸ್ಟಿಕ್ಸು, ಹಾಗಾಗಿ ಫೈನಲ್ ಆನ್ಸರ್ ಏನಾಯ್ತು ನಮ್ಮದು 2.718 ಇಂಟು 10⁻1. ಅವಾಗಲೇ ಹೇಳಿದಾಗ 10⁻1 ಅಂದರೆ ಡಿವೈಡ್ ಬೈ 10 ಅಂತ ಅರ್ಥ ಆಗುತ್ತಲ್ವಾ. ಸೊ ಯು ಕ್ಯಾನ್ ರೈಟ್ ದ ಫೈನಲ್ ಆನ್ಸರ್ ಆಸ್ 0.2718. ಇದು ಕರೆಕ್ಟೇ, ಇಲ್ಲಿ ಕರೆಕ್ಟೇ, ಇಲ್ಲ ಅಂತ ಹೇಳಿಲ್ಲ ನಾನು, ಬಟ್ ಬೆಟರ್ ಎಕ್ಸ್ಪ್ರೆಸ್ ಲೈಸ್ ದಿಸ್ ವೇ. 10⁻1 ಅಥವಾ 10⁻1 ಅಂತ ನಾವು ಯೂಶ್ವಲಿ ಬರೆಯೋಕ್ಕೆ ಅವಾಯ್ಡ್ ಮಾಡ್ತೀವಿ, ಅಂದರೆ ಅದನ್ನು ಅಲ್ಲೇ ಮಲ್ಟಿಪ್ಲೈ ಮಾಡಿಬಿಡ್ತೀವಿ ಅಂತೇಳಿ. ಓಕೆ, ಸೊ ದಿಸ್ ಈಸ್ ದ ಆನ್ಸರ್ 0.2718. ಓಕೆ, ಏನು ಕಷ್ಟ ಆಗಿಲ್ಲ. ಏನು ಕಷ್ಟ ಇತ್ತು ನಮಗೆ, ಇಲ್ಲಿ ಬಾರ್ 2 ಬಂದಿತ್ತು, ಬಟ್ 2ನೇ ಇದೆ ಡಿನಾಮಿನೇಟ್ರಲ್ಲಿ. ಸೊ ಕಂಪ್ಲೀಟಾಗಿ ಡಿವೈಡ್ ಆಯ್ತಲ್ವ, ಏನು ಸಮಸ್ಯೆ ಇಲ್ಲ. ಆಗದೇ ಇದ್ರೆ ಏನಾಗುತ್ತಲ್ವ ನೋಡಬೇಕು. ಸೊ ಈಗ ಒಂದು ಎಕ್ಸಾಂಪಲನ್ನು ನೋಡೋಣ. ಸ್ಕ್ವೇರ್ ರೂಟ್ ಆಫ್ 0.824. ಇದು ಸ್ಕ್ವೇರ್ ರೂಟೇ ಇದೆ 0.824. ಸೊ ಈ ಪ್ರಾಬ್ಲಮಲ್ಲಿ ನಮ್ಗೆ ಗೊತ್ತಾಗುತ್ತೆ ನೋಡಿ. ಈಗ 0.824 ರೇಸ್ ಟು 1/2. ಸೊ ಪವರ್ ಏನಿದೆ, ನಾವು 1/2 ಇದೆ. ಹಾಗಾಗಿ ನಾವು ಲಾಗಲ್ಲಿ ಚೆಕ್ ಮಾಡ್ಲಿಕ್ಕೆ ಹೋದಾಗ ಲಾಗ್ ಆಫ್ 0.824 ಟು ದ ಪವರ್ ಆಫ್ 1/2 ಈಕ್ವಲ್ಸ್ ಟು 1/2 ಲಾಗ್ 0.824. ಹಾಗೆ ನಮಗೆ ಇದರ ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ಫಸ್ಟ್ ಏನು ಮಾಡ್ಕೊಳ್ಳೋಣ, ಕ್ಯಾರೆಕ್ಟರಿಸ್ಟಿಕ್ಸನ್ನು ಫೈಂಡ್ ಔಟ್ ಮಾಡೋಣ. ಸೊ 0.824 8.24 ಅಂತ ಬರ್ಕೊಂಡು 10⁻1. ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯಿತು, -1 ಅಥವಾ ಬಾರ್ 1 ಅಂತ ಕರಿತೀವಿ ನಾವು. ಈಗ ಲಾಗ್ ವ್ಯಾಲ್ಯೂ ಚೆಕ್ ಮಾಡಿ. ಸೊ ಹಾಫ್ 1/2 ಲಾಗ್ 0.824. ಸೊ ಕ್ಯಾರೆಕ್ಟರಿಸ್ಟಿಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು, ಬಾರ್ 1 ಅಂತ ಬಂದಿದೆ. ಹಾಗಾಗಿ 82 ಫಸ್ಟ್ ಕಾಲಮ್, 4 ಫಸ್ಟ್ ರೋದಿಂದ ಚೆಕ್ ಮಾಡಿ ವ್ಯಾಲ್ಯೂ. ಸೊ ದಟ್ ಈಸ್ 0.9159 ಮ್ಯಾಂಟಿಸ ಸಿಕ್ತು ನಮಗೆ. ಈಗ ನೋಡಿ ಸಮಸ್ಯೆ ಆಯಿತು ನಮಗೆ. ಏನು ಕೇಳಿದರೆ, ಇದು -1 ಇದೆ, ಇದು 2 ಇಂದ ಡಿವೈಡ್ ಮಾಡಬೇಕು. ಇಲ್ಲಿ ಇದು ತುಂಬ ಒಂದು ಇಂಪಾರ್ಟೆಂಟ್ ಲಾಗರಿದಮಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಇದು ಒಂದು ಎಷ್ಟು ಎಕ್ಸ್ಪರ್ಟ್ ಆಗಿರ್ತೀವಿ ನಾವು ಮಿಸ್ಟೇಕ್ ಮಾಡುವಂಥ ಸಿಚುವೇಶನ್ ಇಲ್ಲಿರೋದು. ಏನಾಯ್ತು ಈಗ ಹಾಗಾದರೆ, ಅಷ್ಟೆಲ್ಲ ಕಷ್ಟ ಏನಿದೆ? ಸೊ ಇಲ್ಲಿ ಬಾರ್ 1 ಇದು -1, ನೀವು ಇದಕ್ಕೆ ಡಿವೈಡ್ ಮಾಡ್ತೀರಿ. ಸರ್ ಇದಕ್ಕೆ ನಾನು ಡಿವೈಡ್ ಮಾಡೋಕ್ಕಾಗಲ್ಲ, 0 ಬರೆದ್ಬಿಡ್ತೀನಿ, 19ಗೆ ಡಿವೈಡ್ ಮಾಡ್ತೀನಿ. ರಾಂಗ್ ಅಲ್ವಾ? ಯಾಕೆಂದರೆ ಪಾಸಿಟಿವ್ ಇದು ಪಾಸಿಟಿವ್ 0.9159 ಇರೋದು ಮ್ಯಾಂಟಿಸ ಪಾಸಿಟಿವ್, ಇದು ನೆಗೆಟಿವ್ ಇದೆ. ಈಗ ಹೇಗೆ ಆ್ಯಡ್ ಮಾಡ್ತೀರಿ ನೆಗೆಟಿವ್ನ ಪಾಸಿಟಿವ್ಗೆ? ನೀವು ಹಾಗೆ ಸಬ್ಟ್ರಾಕ್ಟ್ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ. ಇದು ಕ್ಯಾರೆಕ್ಟರಿಸ್ಟಿಕ್ಸ್.
ಏನು ಮಾಡ್ಬೋದು ಹಾಗಾದರೆ ಈ ನಂಬರನ್ನು ನಾವು ಈಚೆ ತಗೊಳ್ಳೋಣ. ಸೊ ಇದರಲ್ಲಿ ಈ -1 ಇದೆಯಲ್ಲ, ಬಾರ್ 1 ಇದೆಯಲ್ಲ, ಇದು ನೆಗೆಟಿವ್. ಇದೇನಿದೆ 0.9159 ಆಲ್ವೇಸ್ ಪಾಸಿಟಿವ್. ಹಾಗಾದರೆ ನಮ್ಗೆ ಏನಾಗಬೇಕು, ಡಿವೈಡ್ ಮಾಡುವಾಗ ಮಿಕ್ಸ್ ಆಗಬಾರ್ದು. ಪಾಸಿಟಿವನ್ನು ಸಪ್ರೇಟ್ ಡಿವೈಡ್ ಮಾಡಬೇಕು, ನೆಗೆಟಿವನ್ನು ಸಪ್ರೇಟ್ ಮಾಡಬೇಕು. ನೆಗೆಟಿವ್ ಇರೋದೇ -1ಗೆ ನಾವು 2 ಡಿವೈಡ್ ಮಾಡಿದರೆ ಮತ್ತೆ ಫ್ರ್ಯಾಕ್ಷನ್ ಆಗುತ್ತೆ. ಫ್ರ್ಯಾಕ್ಷನ್ ಆಗಬಾರ್ದು ನಮಗೆ. ಕ್ಯಾರೆಕ್ಟರಿಸ್ಟಿಕ್ಸ್ ಯಾವಾಗಲೂ ಇಂಟೀಜರ್. ಸೊ ಕಂಪ್ಲೀಟ್ 2, 3, 4 ಲೈಕ್ ದಿಸ್ ಈ ಥರ ಬರಬೇಕು. 0 ಬಂದರೆ ಓಕೆ. ಹಾಗಾದರೆ ಏನು ಮಾಡ್ಬೋದು ನಾವು? ಸೊ ಅದನ್ನು -1 ನನಗೆ ಒಂದು ನಾವೇನು ಮಾಡೋಣ ನೋಡಿ, -1ಗೆ +1 -1 ಸೇರಿಸ್ಬಿಡೋಣ. ಎಷ್ಟು ಸೇರಿಸಿದ್ವಿ ನಾವು? +1 -1. ಸೊ ಇಲ್ಲಿ ಏನು ಸೇರಿಸ್ತಾ ಇದ್ದೀವಿ ನೋಡಿ, ಇನ್ನೊಂದು ಸರಿ ನೋಡಿ, ಇದು -1 ಇದೆ, ಮತ್ತೆ +1 ಸೇರಿಸ್ತೀನಿ. -1 +1 ಎಷ್ಟಾಗುತ್ತೆ? 0. ನಾವು 0 ತಗೊಬಂದು ಈ -1ಗೆ ಬಾರ್ 1ಗೆ ಸೇರಿಸ್ತಾ ಇದ್ದೀವಿ. ಸರ್ 0 ತಂದು ಸೇರಿಸಿದ್ರೆ ಅಡಿಷನ್ ಆಗಲಿ ಸಬ್ಸ್ಟ್ರಾಕ್ಷನ್ ಆಗಲಿ 0 ಒರಿಜಿನಲ್ ವ್ಯಾಲ್ಯೂ ಚೇಂಜ್ ಮಾಡುತ್ತಾ? ಮಾಡೋದಿಲ್ಲ. ಚೇಂಜ್ ಮಾಡೋದಿಲ್ಲ ಅಂದರೆ ನೀವು ಮಾಡ್ಬೋದಲ್ಲ, ಹಾಗಾದರೆ ಇದನ್ನು ಯೂಸ್ ಮಾಡ್ಬೋದು ನೀವು. ಹಾಗೆ ಮಾಡಿ -1 +1 ಆ್ಯಡ್ ಮಾಡಿಬಿಡಿ. ಅರ್ಥ ಆಯ್ತು ಹೇಳೋದು? ಸೊ -1 ಮಾತ್ರ ಇತ್ತಲ್ವ, ಅದಕ್ಕೆ -1 ಮತ್ತು +1 ಎರಡೂ ಆ್ಯಡ್ ಮಾಡಿ. ನೀವು ಆ್ಯಡ್ ಮಾಡಿದ 0 ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂ ಏನೂ ಚೇಂಜ್ ಆಗಲ್ಲ. ಬಟ್ -1 ಸೇರ್ಕೊಂಡ್ಬಿಡುತ್ತೆ. ಈಗ ಏನಾಯಿತು? -2 ಆಯಿತು. -2 ಆಗಿ +1 ಉಳ್ಕಂತು. ಗೊತ್ತಾಗ್ತಾ ಇದೆಯಾ? ನೀವು ಸೇರಿಸಿರೋದ್ರಿಂದ ಈ -1 ವ್ಯಾಲ್ಯೂ ಏನೂ ಚೇಂಜ್ ಆಗಿಲ್ಲ. ಯಾಕೆಂದರೆ -1 +1 ಅಂದರೆ ಟೋಟಲಿ 0 ಆ್ಯಡ್ ಮಾಡ್ತಾ ಇದ್ದೀರಿ ನೀವು. ಬಟ್ ಆ್ಯಕ್ಚುಲಿ ನಾವು -1 +1 ಆ್ಯಡ್ ಮಾಡಿದರೆ -1 ಲೈಕ್ ಅಲ್ವಾ? ಸೊ ಅದು ಆ್ಯಡ್ ಆಗುತ್ತೆ, -2 ಆಗುತ್ತೆ, +1 ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಏನಾಯಿತು ಕೇಳಿದರೆ ನೋಡಿ, ಎಕ್ಸ್ಪ್ರೆಷನ್ ಈ ಫಾರ್ಮಿಗೆ ಬರುತ್ತೆ. -2 ಬಾರ್ 2 ಪ್ಲಸ್ 1 ಇದೆ, 1 ಇಲ್ಲೊಂದು ಹಾಗೆ ಉಳ್ಕೊಂಡಿದೆ, 1.9159. ಏನು ಮಾಡಿದ್ವಿ ನಾವು? ಒಂದು ಕಡೆಗೆ ಕ್ಯಾರೆಕ್ಟರಿಸ್ಟಿಕ್ಸನ್ನು ನೆಗೆಟಿವ್ ಸಪ್ರೇಟ್ ಮಾಡ್ಕೊಂಡು ಒಂದು ಕಡೆ ಪಾಸಿಟಿವನ್ನು ಸಪ್ರೇಟ್ ಮಾಡಿದ್ವಿ. ಗೊತ್ತಾಗ್ತಾ ಇದೆಯಾ? ಓಕೆ, ಫೈನ್. ಈಗ ನಾವು ಇಲ್ಲಿಗೆ ಬರೋಣ. ಸೊ 1/2 ಇಂಟು ಅಂದರೆ 2 ಡಿವೈಡ್ ಮಾಡಬೇಕಲ್ವ, ಇದಕ್ಕೆ ನಮಗೆ ಈ ಫಾರ್ಮಿಗೆ ಬಂದಿದೆ. ಬಾರ್ 2 ಪ್ಲಸ್ 1.9159 ಅಂತ. ಈಗ ಏನು ಮಾಡಿ, 2 ಇದಕ್ಕೆ ಡಿವೈಡ್ ಮಾಡಿ, ಕ್ಯಾರೆಕ್ಟರಿಸ್ಟಿಕ್ಕಿಗೆ ಸಪ್ರೇಟಾಗಿ ಅದರ ವ್ಯಾಲ್ಯೂ ಬರೆದಿಟ್ಕೊಳ್ಳಿ. 2 ಇದಕ್ಕೆ ಡಿವೈಡ್ ಮಾಡಿ. ನೋಡಿ, ಕಾಮನ್ ಡಿನಾಮಿನೇಟರ್ ಅಲ್ವಾ? ಸೊ ಏನು ಬರುತ್ತೆ ಅದು? ಬಾರ್ 1 ಪ್ಲಸ್ 0. ಇದು 2 9s 18. ಸೊ 1 ಇದೆ ಸ್ಮಾಲರ್ ದೆನ್ 2. ಸೊ ಹಾಗಾಗಿ 0.9579 ಇಷ್ಟು ಬರುತ್ತೆ. ಗೊತ್ತಾಯ್ತಾ ಇದು? ತುಂಬ ನಿಧಾನ ಕೇಳಿದ್ದೀನಿ, ತುಂಬ ಸ್ಲೋ ಹೇಳಿದ್ರು ಬೋರ್ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ಸಮಾಟ್ ಓಕೆ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿರುತ್ತೆ ನಿಮಗೆ. ಓಕೆ, ಗುಡ್. ಸೊ ಈಗ ಏನು ಮಾಡುವ ಕೇಳಿದರೆ, ಬಾರ್ 1 ಇದೆ ಪ್ಲಸ್ 0.9579 ಇದೆ. ಏನು ಮಾಡ್ಬೋದು? ಈಗ ನಾವು ಅವಾಗ ಮಾಡಿದ್ದು 0 ಥರನೇ -1 +1 ಸೇರಿಸಿದ್ವಲ್ಲ, ಇಲ್ಲೂ ಸೇರಿಸ್ಕೋಬೋದಲ್ಲ. ಈಗ ನಾವು 0ನೇ ಸೇರಿಸ್ಬಿಡೋಣ. ಸೊ ದೆನ್ ಇಟ್ ಬಿಕಮ್ಸ್ ಬಾರ್ 1.9579. ಎಷ್ಟು ಚೆನ್ನಾಗಿದೆ ನೋಡಿ, ನಿಮಗೆ ಅರ್ಥ ಆಗಿ ನೀವು ಎಂಜಾಯ್ ಮಾಡ್ತೀರಿ. ಇದನ್ನು ಅರ್ಥ ಆಗಿರಬೇಕು, ಎಲ್ಲರಿಗೂ ಅರ್ಥ ಆಗಬೇಕು. ಸೊ ಇಲ್ಲಿ ಈಗ 0ನ ಆ್ಯಡ್ ಮಾಡಿದೆ ನಾನು ಇದಕ್ಕೆ. ಸೊ ಇಟ್ ಬಿಕಮ್ಸ್ 0 ಆ್ಯಡ್ ಮಾಡ್ಬೋದಲ್ಲ, ಮೈನಸ್ ಆಗಲಿ ಪ್ಲಸ್ ಆಗಲಿ, ಏನು ವ್ಯಾಲ್ಯೂ ಚೇಂಜ್ ಆಗಲ್ಲ. ಅವಾಗಿಂದ ಅದೇ ಹೇಳ್ತಾ ಇರೋದು ನಾನು. ಸೊ 0ನ ಆ್ಯಡ್ ಮಾಡಿದ್ರಿ, -1.9579 ಆಯಿತು. ಓಕೆ, ಫೈನಲ್ ಸ್ಟೆಪ್ಪಿಗೆ ಬಂದುಬಿಟ್ಟಿದ್ದೀವಿ. ಈಗ ಏನು ಮಾಡಬೇಕು? ಆ್ಯಂಟಿಲಾಗನ್ನು ಚೆಕ್ ಮಾಡಿ. ಸೊ ಆ್ಯಂಟಿಲಾಗ್ ಆಫ್ ಬಾರ್ 1.9579. ಸೊ ದಟ್ ಈಸ್ 9057, ಮೀನ್ ಡಿಫರೆನ್ಸ್ 19, and that is equals to 9076 ಬಂತು. ಸೊ ಬಾರ್ 1 ಇದೆ, ಹಾಗಾಗಿ ಏನಾಗುತ್ತೆ ಇದು? 9.076 ಇಂಟು 10⁻⁻1, ಆರ್ ಸಿಂಪ್ಲಿ ಯು ಕ್ಯಾನ್ ರೈಟ್ 0.9076. ಓಕೆನಾ? ಗುಡ್. ಸೊ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಕ್ಯೂಬ್ ರೂಟ್ ಆಫ್ 0.6254. ಕ್ಯೂಬ್ ರೂಟ್ ಮಾಡೋದು 0.6254 ಕ್ಯೂಬ್ ರೂಟನ್ನು ಮಾಡಬೇಕು. ಎಲ್ಲ ಗೊತ್ತಾಗಿದೆ ನಿಮಗೆ. ಥರ್ಡ್ ಲಾ ಯೂಸ್ ಮಾಡ್ತೀರಿ, ಎಕ್ಸ್ಪೋನೆಂಟ್ ಫಾರ್ಮಿಗೆ ಬರೀತೀರಿ. 0.6254 ಟು ದ ಪವರ್ ಆಫ್ 1/3. ಕರೆಕ್ಟ್. ಸೊ ನೆಕ್ಸ್ಟ್ ಏನು ಮಾಡ್ತೀರಿ? ಲಾಗ್ ಫಾರ್ಮಲ್ಲಿ ಬರೀತೀರಿ. ಲಾಗ್ ಆಫ್ 0.6254 ಟು ದ ಪವರ್ ಆಫ್ 1/3. ಇದು ಮಕ್ಕಳೇ ರಾಂಗ್ ಆಗಿದೆ. 1/3 ಮಾಡ್ಕೊಳ್ಳಿ ಇದನ್ನು. 1/3 ಈಕ್ವಲ್ಸ್ ಟು 1/3 ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. 1/2 ಅಲ್ಲ, 1/3
ಲಾಗ್ ಆಫ್ 0.6254. ಓಕೆ, ಲೋನ್ ಮಿಸ್ಟೇಕ್ ಆಗಿಬಿಡುತ್ತೆ. ಸೊ 1/3 ಮಾಡ್ಕೊಳ್ಳಿ ಇದನ್ನು, ಪವರ್ ಇಲ್ಲಿ ಇದೆಯಲ್ಲ, ಇಲ್ಲಿ ನಿಮ್ಮ ಎದುರುಗಡೆ ಇದು ಮಿಸ್ಟೇಕ್ ಆಗಿದೆ 1/3. ಓಕೆ, ಮತ್ತು ಮಿಸ್ಟೇಕ್ ಆದರೆ ನೋಡೋಣ. 0.6254 6.254 ಇಂಟು 10⁻⁻1 ಇದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯಿತು? -1 ಅಂದರೆ ಬಾರ್ 1. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಲಾಗಲ್ಲಿ ಬರೀರಿ 0.6254 ದಟ್ ಇಸ್ 1/3 ಇಂಟು ಲಾಗ್ 0.6254 ಈಕ್ವಲ್ಸ್ ಟು 1/3 ಹಾಗೆ ಇರುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿದೆ, ಬಾರ್ 1. 6254 ಲಾಗಲ್ಲಿ ಚೆಕ್ ಮಾಡಿ. 6254 ಎಷ್ಟು ಬರುತ್ತೆ? 7962 ಬಂತು. ಸೊ 0.7962 ಬಂತು. ಈಗ ಏನಾಗಿದೆ ಕೇಳಿದರೆ 3 ಇಂದ ಡಿವೈಡ್ ಮಾಡಬೇಕು. ಮತ್ತು ಅದೇ ಥರದ ಎಕ್ಸಾಂಪಲ್ಲು ನಿಮ್ಗೆ ಇನ್ನೊಂದ್ಸರಿ ರಿವಿಷನ್ ಆಗುತ್ತೆ. 3 ಇಂದ 1 ಅದು ಒಂದು -1 ಇದೆ. ನಾನು ಆಗಿಂದ ಹೇಳ್ತಾ ಇದ್ದೀನಿ, -1 ಮತ್ತು ಈ ಪಾಸಿಟಿವ್ ಪಾರ್ಟನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು ಇದನ್ನು? ಸೊ ಈ -1 ಇದೆಯಲ್ಲ, -1 ನಾವು 3 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗೋಗಿ ಮಾಡಬೇಕು. ಗೊತ್ತಾಯ್ತು ನಿಮಗೆ? ಸರ್ -2 ಸೇರಿಸಿ ಅಂತಿರಲ್ಲ, ಯಾಕೆ ಅಂದರೆ ಇದು ನೆಗೆಟಿವ್ ಪಾರ್ಟ್ ಬಂದಿದೆ. ಸೊ ದಿಸ್ ಒನ್ ಈಸ್ ಪಾಸಿಟಿವ್. ಓಕೆ, ಹಾಗಾಗಿ ನಾವೇನು ಮಾಡುವ? ಈ -1 ಏನು ಮಾಡ್ಕೊಡುವ? -1 ಹಾಗೆ ಇರಲಿ, -2 + 2 ಆ್ಯಡ್ ಮಾಡೋಣ. ಏನು ಆ್ಯಡ್ ಮಾಡಿದ್ವಿ? ಅಲ್ಲ, -2 + 2 ಅಲ್ಲ, ನಾವು 0 ಆ್ಯಡ್ ಮಾಡಿದ್ವಿ. ನೋಡಿ, -2 + 2 ಅಂದರೆ 0 ಅಲ್ವಾ? ಸೊ 0ನ ಆ್ಯಡ್ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ನಾವು +2 -2 ಅಂತ ಬರ್ಕೊಂಡಿದ್ವಿ. ಈ -2 ಮತ್ತು -1 ಸೇರಿದರೆ -3 ಆಗುತ್ತೆ, +2 ಹಾಗೆ ಇರುತ್ತೆ. ಕರೆಕ್ಟಾ? ಎಸ್. ಸೊ ಹಾಗಾಗಿ ಬಾರ್ 3 ಪ್ಲಸ್ 2.7962 ಇದು ಪಾಸಿಟಿವ್. ದೀಸ್ ಪಾರ್ಟ್ಸ್ ಪಾಸಿಟಿವ್. 2.7962 ಇದೆಯಲ್ಲ, ಇದು ಪಾಸಿಟಿವ್. ಬಾರ್ 3 ಅನ್ನೋದು ಏನಿದೆ, ಇದು ನೆಗೆಟಿವ್. ಈಗ ಡಿವೈಡ್ ಮಾಡಿ 3 ಇಂದ ಡಿವೈಡ್ ಮಾಡುವ ಈಗ ನಾವು ಇದನ್ನು. ಸೊ 3 ಕಂಪ್ಲೀಟಾಗಿ ಇದು ಡಿವೈಡ್ ಆಗುತ್ತೆ. ಹಾಗಾಗಿ ಆನ್ಸರ್ ಏನು ಬಂತು? ಬಾರ್ 1. ಮತ್ತು 3 ಇಂದ ಈ ಪಾರ್ಟ್ ಕಂಪ್ಲೀಟ್ ಇದನ್ನು ಡಿವೈಡ್ ಮಾಡಿ. 2.7962 ಇದು ಕಂಪ್ಲೀಟ್ ಪಾಸಿಟಿವ್ ಇದು. ಸೊ ಹಾಗಾಗಿ ನೀವೀಗ ಕ್ಯಾರಿ ಮಾಡ್ಕೊಂಡು ಡಿವೈಡ್ ಮಾಡ್ಬೋದು. ಸೊ ದಟ್ ಈಸ್ 0.9320. ಓಕೆ, ಎಸ್. ಈಗ ಒಂದು -1 + 0 ಅಂದರೆ ಏನಾಗುತ್ತೆ? -1. ಬಾರ್ 1.9320. ಏನು ಮಾಡಿ ಈಗ ಆ್ಯಂಟಿ ಲಾಗನ್ನು ಚೆಕ್ ಮಾಡಿ. ಸೊ 0.9320 ಆ್ಯಂಟಿ ಲಾಗರಿದಮ್ ಟೇಬಲಲ್ಲಿ ಹುಡುಕಿದ್ರೆ ನಮಗೆ 8551 ಸಿಗುತ್ತೆ. ಮತ್ತು ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸು? -1 ಬಾರ್ 1 ಅಂದರೆ. ಸೊ ಇದನ್ನು 8.551 ಇಂಟು 10⁻⁻1. ಏನು ಇವತ್ತೆಲ್ಲ ಇದೇ ಫಾರ್ಮಲ್ಲೇ ಬಂತಲ್ವ, 10⁻⁻1. ಓಕೆ, ಸೊ ಕ್ಯಾನ್ ಬಿ ರಿಟನ್ ಆಸ್ 0.8551. ಕ್ಲಿಯರ್? ಓಕೆನಾ? ಇದು ಅರ್ಥ ಆಯ್ತಲ್ವಾ? ಓಕೆ, ನೋಡಿ ಇದು -1 ಇತ್ತಲ್ವ, -1/3 ಮಾಡಿದರೆ ಫ್ರ್ಯಾಕ್ಷನ್ ಬರಬಾರ್ದು ಅಂತ ಹೇಳಿದ್ದೀನಿ ನಾನು. ಹಾಗಾಗಿ -1 ನಾವೇನು ಮಾಡ್ತೀವಿ? -3 ಮಾಡ್ಕೊಂಡ್ವಿ. -3 ಯಾವಾಗ ಆಗುತ್ತೆ? -2 ಸೇರಿಸಿದ್ರೆ ಆಗುತ್ತೆ. ಸುಮ್ಮನೆ ಎಲ್ಲೋ -2 ತಂದು ಸೇರ್ಸೋಕ್ಕಾಗುತ್ತೆ? ಮ್ಯಾಥ್ಸ್ ಒಪ್ಪುತ್ತೆ ಅದನ್ನು. ಅದಕ್ಕೆ ನಾವು +2 ಜೊತೆಗೆ ತಂದು ಸೇರಿಸ್ತೀವಿ. ಅಂದರೆ ಏನು ಸೇರಿಸಿದ್ವಿ ಕೇಳಿದ್ರೆ ಏನೂ ಸೇರಿಸಿಲ್ಲ ಸರ್. ಈಗ ನೋಡಿ, ನಿಮಗೆ ಇದು ಹೇಗೆ ಅಂದರೆ ಲಾಜಿಕ್ಕು. ಈಗ ನೀವು ಎಲ್ಲೋ ಒಂದು ಶಾಪಿಂಗ್ ಹೋಗ್ತಾ ಇದ್ದೀರಿ ಅಂದ್ಕೊಳ್ಳಿ, ಎದುರುಗಡೆ ಅಂಗಡಿ, ದೊಡ್ಡ ಶಾಪಿಂಗ್ ಅಲ್ಲ, ಎದುರುಗಡೆ ಹೋಗಿ ಚಾಕ್ಲೇಟ್ ತರಬೇಕು. ಮನೇಲಿ ಅಪ್ಪ ಖುಷಿಯಾಗಿ ನಿಮಗೆ ಏನು ಮಾಡಿದ್ರು, ತಗೊಳ್ಳೋ 200 ರೂಪೀಸು ಚಾಕ್ಲೇಟ್ ತಕ್ಕಂತ ಪಾಕೆಟಲ್ಲಿ ಹಾಕಿದ್ದಾರೆ. ಮತ್ತೇನು ಮಾಡ್ತಾರೆ, ಸ್ವಲ್ಪ ಹೊತ್ತಿಗೆ ನಿಮ್ಗೆ ನೋಡಿ ಪಾಕೆಟಿಗೆ ಹಾಕಿದಾರಲ್ಲ, +2 ಆಯಿತು, +2. ಮತ್ತು ಸ್ವಲ್ಪ ಹೊತ್ತಿಗೆ ಏನು ಮಾಡ್ತಾರೆ ಅಂದರೆ, ಈಗ ಬೇಡ ಇವತ್ತು ಬೇಡ ಕೊಡಿಲ್ಲ ಅಂತ ಪಾಕೆಟಿಂದ ವಾಪಸ್ ತೆಗಿತಾರೆ, -2. ನಿಮ್ಗೆ ಎಷ್ಟು ರೂಪಾಯಿ ಬಂದಂಗೆ ಆಯಿತು? 0 ಅಲ್ವಾ? ಅಷ್ಟೇ ಮಾಡಿರೋದು ಇಲ್ಲಿ, +2 ಮತ್ತು -2 ಎರಡನ್ನೂ ಒಟ್ಟಿಗೆ 0ನೇ ಆ್ಯಡ್ ಮಾಡ್ತಿದ್ವಿ. ಬಟ್ ನಮ್ಮ ಪರ್ಪಸ್ ಏನು ಕೇಳಿದರೆ, ಕ್ಯಾರೆಕ್ಟರಿಸ್ಟಿಕ್ಸನ್ನು ಕಂಪ್ಲೀಟ್ ಡಿವಿಸಿಬಲ್ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಅಂದರೆ ಮೈನಸ್ ಸಪ್ರೇಟಾಗಿ ಡಿವೈಡ್ ಆಗಿ ಹೋಗ್ಬಿಡ್ಬೇಕು. ಹಾಗಾಗಿ ಈ ರೀತಿ ಆಗುತ್ತೆ. ಓಕೆ, ಎಸ್. ಇನ್ನೊಂದು ನೋಡಿ, ಇದು ಕೂಡ ಏನಿದೆ, ಕ್ಯೂಬ್ ಇದೆ, ಜೊತೆಗೆ ಸ್ಕ್ವೇರ್ ರೂಟ್ ಇದೆ. ಅಂದರೆ ಸ್ಕ್ವೇರ್ ರೂಟ್ ಆಫ್ 0.005 ಸ್ಕ್ವೇರ್ ರೂಟ್ ಇದೆ ಒಳಗಡೆ, ಅದಕ್ಕೆ ಹೋಲ್ ಕ್ಯೂಬ್ ಇದೆ. ಅಂದರೆ ಎರಡು ಕೆಲಸ ಆಗಬೇಕಿಲ್ಲಿ. ಈ ಟೈಮಲ್ಲಿ ಏನಾಗುತ್ತೆ ನೋಡಿ, ಸೊ ಇದನ್ನು ನಾವು ಇಂಡೆಕ್ಸ್ ಫಾರ್ಮಿಗೆ ಕನ್ವರ್ಟ್ ಮಾಡಿಕೊಂಡ್ರೆ, ಅಂದರೆ ಎಕ್ಸ್ಪೊನೆಂಟಿಗೆ, ಸೊ 0.005 ಟು ದ ಪವರ್ ಆಫ್ 1/2 ಟು ದ ಪವರ್ ಆಫ್ 3. ಎಲ್ಲಿಗೆ ಏನು ನೆನಪಾಗ್ತಿದೆಯಾ? ನಾವು ನಿಮಗೆ ಈ ಎಕ್ಸ್ಪೊನೆಂಟ್ ಲಾಗಳನ್ನು ಹೇಳಿದ್ನಲ್ಲ, a ಟು ದ ಪವರ್ ಆಫ್ m ಟು ದ ಪವರ್ ಆಫ್ n, m ಇಂಟು n. ಸೊ ಇದೇನಾಯಿತು ಈಗ 0.005 ಟು ದ ಪವರ್ ಆಫ್ 3/2. ಈ 1/2 ಇಂಟು 3 ಮಾಡಿದರೆ ಎಷ್ಟು ಬರುತ್ತೆ? 3/2 ಬರುತ್ತೆ.
ಎಸ್. ಸೊ ಈಗೇನಾಯಿತು ಅಂದರೆ ಲಾಗ್ 0.005 ಟು ದ 3/2 ಅಂದರೆ ಇದೇನಿದೆ, ಇದು ಎಕ್ಸ್ಪೋನೆಂಟ್ ಜಾಗದಲ್ಲಿ ಇದೆಯಲ್ವ ಇದು. ಸೊ ಹಾಗಾಗಿ 3/2 ಇಂಟು ಲಾಗ್ 0.005. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಬಿಡಿ. ಸೊ 5.0 ಇಂಟು 10⁻³ 1 2 3 ಎಸ್ 10⁻³ ಕರೆಕ್ಟಾ. ಹಾಗಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಯಿತು, ಬಾರ್ 3 ಆಯಿತು, -3. ನೆಕ್ಸ್ಟ್ ಈಗ ಲಾಗಿಗೆ ಬರೋಣ ನಾವು. ಈಗ ಲಾಗ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ನೀವು. ನೋಡಿ 0.005 ಅಂತ ಇದ್ದರೂ ಕೂಡ ನೀವು 50 ಮತ್ತು 0 ಫಸ್ಟ್ ಕಾಲಮಲ್ಲಿ 50 ಹುಡುಕಿ, ಫಸ್ಟ್ ರೋದಲ್ಲಿ 0 ಹುಡುಕಿ. ಸೊ ಏನು ವ್ಯಾಲ್ಯೂ ಸಿಗುತ್ತೆ, ದಟ್ ಈಸ್ 0.6990. ಲಾಗಲ್ಲಿ ನಿಮ್ಗೆ 5 ಸಿಗೋದಿಲ್ಲ ಈಗ ನೀವು ಯೂಸ್ ಮಾಡ್ತಿರೋ ಲಾಗ್ ಟೇಬಲಲ್ಲಿ. ಸೊ 50 ಮಾತ್ರ ಸಿಗೋದಲ್ವಾ. 5 ಅಂದರೂ ಸೇಮ್ ಮೆಂಟಿಸ, 50ಗೂ ಸೇಮ್ ಮೆಂಟಿಸ, ನೆನಪಿರಲಿ ಅದು. ಬಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಲ್ವಾ. ಹಾಗೆ ಈಗ ಈ ವ್ಯಾಲ್ಯೂ ಬಂತು ನಮಗೆ. ಈಗ ಇಲ್ಲೊಂದು ಏನಾಯಿತು ಕೇಳಿದ್ರೆ, ಒಂದು ಸರಿ ಈ ವ್ಯಾಲ್ಯೂವನ್ನು ನೋಡಿ. 3/2 ಇಂಟು ಬಾರ್ 3.6990 ಇದೆ. ಒಂದು ಕಡೆಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಒಂದು ಕಡೆಗೆ 2 ಇಂದ ಡಿವೈಡ್ ಮಾಡಬೇಕು. ಈಗ ನೋಡಿ 2 ಇಂದ ಡಿವೈಡ್ ಮಾಡಿಬಿಡೋಣ ಅಂದರೆ ಏನಾಗಿದೆ ಕೇಳಿದರೆ, ಬಾರ್ 3 ಇದೆ, -3. 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗಲ್ಲ. 3 ಇಂದ ಮಲ್ಟಿಪ್ಲೈ ಮಾಡ್ಬೋದು. ಏನು ಮಾಡೋಣ ಈಗ. ಸೊ ದಿಸ್ ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಬೇಕಲ್ವ ನಮಗೆ. ಅದಕ್ಕೆ ನಾವೇನು ಮಾಡುವ ಅಂದರೆ, ಫಸ್ಟ್ ಮಲ್ಟಿಪ್ಲೈ ವಿತ್ 3 ಇಂದ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡುವ. 3 ಇಂಟು 2 ಅನ್ನು ಆಮೇಲೆ ಡಿವೈಡ್ ಮಾಡುವ. 3 ಇಂಟು ಬಾರ್ 3.6990. ಸೊ ಲಾಗ್ ವ್ಯಾಲ್ಯೂ ಇದೆ, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಮೈನಸ್ ಇದೆ, ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ. ಸೊ 3 ಇಂಟು -3 -9 ಅಂದರೆ ಬಾರ್ 9 ಅಂತ ಬರೆದಿದ್ದೀವಿ. ಕರೆಕ್ಟಾ. ಆ್ಯಕ್ಚುಲಿ ನಾವು ಎಲ್ಲಿಂದ ಮಲ್ಟಿಪ್ಲೈ ಮಾಡ್ಕೊಂಡು ಬರ್ತೀವಿ, ಹಿಂಗೆ ಮಾಡ್ತೀವ, ಈ ಕಡೆಯಿಂದ ಬರ್ತೀವಿ. 3 0 0 3 9 27 7 ಕ್ಯಾರಿ 2 3 9 27 2 ಕ್ಯಾರಿ 29 ಕ್ಯಾರಿ 2 2 3 6 18 ಪ್ಲಸ್ 2 20 0 2 ಬಂದು ಈಚೆ ಬಂತು. ಇದಕ್ಕೆ ಕ್ಯಾರಿ ಆಗ್ಲಿಕ್ಕೆ ಬಂದಿದೆ. ಮತ್ತು 3 3 9. ಭಾಳ ಮಿಸ್ಟೇಕ್ ಆಗೋದೇನು ಕೇಳಿದರೆ 9 + 2 11 ಅಂತ ಮಾಡಿಬಿಡ್ತೀವಿ. ದಟ್ಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್. ಅದಕ್ಕೆ ನಾನು ಹೇಳೋದು, ಪಾಸಿಟಿವ್ ಅಷ್ಟನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಿ, ನೆಗೆಟಿವ್ ಆಮೇಲೆ ಮಾಡಿ, ಪಾಯಿಂಟ್ ಆದಮೇಲೆ ಇರೋ ನಂಬರು ಕ್ಯಾರೆಕ್ಟರಿಸ್ಟಿಕ್ಸ್ ಪ್ಲೇಸಿಗೆ ಬಂದಿರುತ್ತಲ್ವ. ಸೊ ಲೈಕ್ ದಿಸ್ ವೇ. ಈಗ ಇದನ್ನು ಏನು ಮಾಡ್ಬೋದು ನಾವು, -9 + 2 ಇದೆ, ನಮ್ಗೆ ಗೊತ್ತು ಇದು 9 ಏನು ಬರುತ್ತೆ, -7 ಬರುತ್ತೆ. -7 ಕರೆಕ್ಟ್ ಅಲ್ವಾ. -9 + 2 ಅಂದರೆ -7. ಬಟ್ ನಮಗೆ ಇನ್ನೊಂದು ಕೆಲಸ ಬಾಕಿ ಇದೆ. ಏನಿದೆ, 2 ಇಂದ ಡಿವೈಡ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾವು ಏನು ಮಾಡುವ, ಇದನ್ನು -9 + 1 + 1 ಅಂತ ಇಟ್ಕೊಳ್ಳೋಣ. 2 ಅನ್ನು ನೋಡಿ 2 ಇದೆಯಲ್ಲ, ಕನ್ಫ್ಯೂಸ್ ಆಗ್ತಾ ಇದೆಯಾ. ಏನಿಲ್ಲ ನೋಡಿ, ಒಂದು ನಿಮಿಷ ನೋಡಿ. 3 ಇಂದ ಮಲ್ಟಿಪ್ಲೈ ಮಾಡಿದ್ದೀನಿ ನಾನು, ಇದು ಅರ್ಥ ಆಗಿದೆ ನಿಮಗೆ. ಸೊ ಈ ಕಡೆಯಿಂದ ಮಲ್ಟಿಪ್ಲೈ ಮಾಡ್ತೀರಿ ನೀವು, ಅಂದರೆ ನಮ್ಮ ರೈಟಿಂದ ಲೆಫ್ಟ್ ಸೈಡಿಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಿ. ಸೊ ದಿಸ್ ಇಸ್ -3 ಸಪ್ರೇಟ್ ಆಗಿದೆ. -3 ಇದ್ದಾಗ -9 ಆಯಿತು. ನೆಕ್ಸ್ಟ್ ಏನು ಕೇಳಿದರೆ, ಇದು ಕ್ಯಾರಿ ಆಗಿರುವಂಥದ್ದು 2. ಸೊ -9 + 2 ಇದೆ. ಸಡನ್ನಾಗಿ 7 ಬರೆಯೋದು ಬೇಡ ಅಂದೆ ನಾನು. ಯಾಕೆಂದರೆ ಬರೆದ್ರೂ ಏನಾಗುತ್ತೆ ಸರ್, ಏನೇನೂ ಆಗಲ್ಲ. ಬರೆದು ಮತ್ತೆ ನೀವು ಇದೇ ಕೆಲಸ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸ್ಟಾರ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಯಾಕೆಂದರೆ ನಮ್ಮ ಎದುರುಗಡೆ ಇದೆ 2 ಇಂದ ಡಿವೈಡ್ ಮಾಡಬೇಕು. ಸೊ ಬಾರ್ 9 + 2.0970 ಇತ್ತಲ್ವ, ಈ 2 ಅನ್ನು 1 + 1 ಅಂತ ಬರೀರಿ. ಏನೂ ಸೇರಿಸಿಲ್ಲ ನಾವಿಲ್ಲಿ. 2 ಅನ್ನು 1 + 1 1 + 1 = 2 ಅಲ್ವಾ, ಅಷ್ಟೇ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡುವ ಕೇಳಿದರೆ, ಈ +1 ಅನ್ನು -9ಗೆ ಸೇರಿಸ್ಬಿಡೋಣ. ಆ್ಯಡ್ ಮಾಡೋದು ಅಂದರೆ 9 ಇರೋ 10 ಮಾಡಬೇಕಂತಲ್ಲ ನಾನು ಹೇಳಿದ ಮೀನಿಂಗು. -9 + 1 ಅಂದರೆ ಎಷ್ಟಾಗುತ್ತೆ, -8 ಆಗುತ್ತೆ. ಈ ಫಾರ್ಮಲ್ಲಿ ಇಟ್ಕೊಳ್ಳೋಣ. ಗೊತ್ತಾಯ್ತು ನಿಮ್ಗೆ ಯಾಕೆ ಅಂತೇಳಿ. 2 ಇಂದ ಡಿವೈಡ್ ಮಾಡಬೇಕಲ್ವಾ. ಸೊ ಬಾರ್ 8 + 1.0970. ಸೊ ಇದನ್ನು 2 ಇಂದ ಡಿವೈಡ್ ಮಾಡಬೇಕೀಗ ನಾವು. ಅದೇ ನಂಬರ್ ನೋಡಿ, ಬಾರ್ 8 + 1.0970. ಇದನ್ನು 2 ಇಂದ ಡಿವೈಡ್ ಮಾಡುವ. ಈಗ 2 ಇಂದ ಡಿವೈಡ್ ಮಾಡೋದು ಈಸಿ ಆಯಿತು, ಯಾಕೆಂದರೆ ಇದು 8 ಇದೆ. 9 ಇದ್ದರೂ ಆಗ್ತಾ ಇರಲಿಲ್ಲ, 7 ಇದ್ದರೂ ಆಗ್ತಾ ಇರಲಿಲ್ಲ. ಸೊ ಫಸ್ಟ್ ಡಿವಿಷನ್ ಏನು ಮಾಡ್ತೀರಿ ನೀವು, ಈ ಕಡೆಯಿಂದ ಮಾಡ್ಕೊಂಡು ಹೋಗ್ತೀರಿ. ಸೊ 2 ಇಂದ ಡಿವೈಡ್ ಮಾಡಿ. ಸೊ ದಟ್ ಬಿಕಮ್ಸ್ ಬಾರ್ 4 and this is 1 is smaller than 2, therefore you are taking 0, then 0.5485 0.5485. ಈಗ ಏನು ಮಾಡ್ಬೋದು, ಲಾಸ್ಟ್ ಆಪ್ಷನ್ ಇಷ್ಟು 2-3 ಕಡೆ ನೋಡಿದ್ರಲ್ಲ, ಬಾರ್ 4 -4 + 0 ಏನಾಗುತ್ತೆ, -4. ಕ್ಯಾರೆಕ್ಟರಿಸ್ಟಿಕ್ಸ್
0.5485. ಓಕೆ, ಸೊ ನೆಕ್ಸ್ಟ್ ಆಂಟಿಲಾಗ್ ನೋಡಿ. ಇದ್ರದ್ದು ಆಂಟಿಲಾಗ್ ಆಫ್ ದಿಸ್ ವ್ಯಾಲ್ಯೂ ಈಸ್ 3536. ಇದನ್ನು ಕ್ಯಾರೆಕ್ಟರಿಸ್ಟಿಕ್ -4 ಇದೆ, ಅಂದರೆ ಬಾರ್ 4 ಅಲ್ವಾ. ಸೊ 3.536 ಇಂಟು 10⁻⁻4. ದಿಸ್ ಇಸ್ ದ ಆನ್ಸರ್. ನೋಡಿ, ಒಂದು ಕಡೆ ಸ್ಕ್ವೇರ್ ಇತ್ತು, ಒಂದು ಕಡೆ ಕ್ಯೂಬ್ ಇತ್ತು, ಒಟ್ಟಿಗೆ ನೀವು ಮಾಡ್ಕೊಂಡು ಬಂದ್ರಿ. ಇಲ್ಲಿ ಎಕ್ಸಾಂಪಲ್ ವ್ಯಾಲ್ಯೂ ಇಂಪಾರ್ಟೆಂಟ್ ಅಲ್ಲ, ಮೆಥಡ್ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಎಲ್ಲರಿಗೂ ಅರ್ಥ ಆಯಿತು ಅಂದರೆ ಎಸ್, ಅದಕ್ಕೆ ತುಂಬ ಸಂತೋಷ. ಯಾಕೆಂದರೆ ಇದನ್ನು ಅರ್ಥ ಎಷ್ಟು ಸಾರಿ ಕಲಿಸಿದ್ದೀವೋ ನಾವು ಕ್ಲಾಸಲ್ಲಿ, ಅದು ಈಗ ಇವತ್ತಿನ ಕ್ಲಾಸಲ್ಲಿ ಹೇಳಿರುವಂಥದ್ದನ್ನು ನಾವು ಸೆಕೆಂಡ್ ಇಯರ್ ಬಂದಿರೋ ಮಕ್ಕಳ ಹತ್ರ ಕೇಳಿದರೆ ಒಬ್ಬರು ಮಾಡಿದ್ದು ನನಗೆ ನೆನಪಿಲ್ಲ. ಯಾಕೆಂದರೆ ಅಷ್ಟೇ ಬೇಗ ಅರ್ಥ ಆಯಿತು ಅಂತಾರೆ, ಅಷ್ಟೇ ಬೇಗ ಮರ್ತು ಬಿಡ್ತಾರೆ. ಅರ್ಥನೇ ಆಗಿರೋದಿಲ್ಲ ಅಂತ ಅನಿಸುತ್ತೆ ನಮಗೆ ನೋಡಿದರೆ. ಬಟ್ ಅವಾಗ ಅರ್ಥ ಆಗಿತ್ತು ಅಂತಾರೆ, ಹೇಗೆ ನಂಬೋದು ನಾವು. ಬಟ್ ನಿಮ್ಗೆ ಅರ್ಥ ಆಯಿತು ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಸೊ ಇದ್ರ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟ್ರಲ್ಲಿ ಚೆಕ್ ಮಾಡಿದರೆ ನಿಮ್ಗೆ ಈ ರೀತಿ ಬರುತ್ತೆ. ಹೀಗೆ ಬರಿಬೇಕಂತ ಇಲ್ಲ, ದಿಸ್ ಇಸ್ ದ ಸೈಂಟಿಫಿಕ್ ನೋಟೇಷನು, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ. ಮತ್ತು ಅದನ್ನು ಈ ಥರ ನಿಮ್ಗೆ, ಯಾಕೆಂದರೆ ಕ್ಯಾಲ್ಕುಲೇಟ್ರಲ್ಲಿ ನೋಡೋದಾದರೆ ಜಸ್ಟ್ ಸ್ಕ್ವೇರ್ ರೂಟ್ ಇದೆ ಮತ್ತು ಕ್ಯೂಬ್ ಇದೆ, ನೀವು ಮಾಡಿ ನೋಡ್ಬೋದು ವ್ಯಾಲ್ಯೂ ಕರೆಕ್ಟ್ ಇದೆಯಾ ಅಂತೇಳಿ. ಓಕೆ ಓಕೆ, ಸೊ ಇಲ್ಲಿಗೆ ಈ ಒಂದು ಲಾಗರಿಥಮ್ ಪಾರ್ಟು ಕಂಪ್ಲೀಟ್ ಆಗುತ್ತೆ. ಯಾಕೆಂದರೆ ನಿಮಗೆ ಒಂದು 3 ಕ್ಲಾಸಸ್ಗಳಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಬಟ್ ಏನಾದರೂ ಬ್ಯಾಲೆನ್ಸ್ ಅಂದರೆ ಕರೆಕ್ಟಾಗಿ ಕೇಳಿಸ್ಕೊಂಡು ಹೋದರೆ ಏನೂ ಇಲ್ಲ, ಒಂದು ಅರ್ಧ ಗಂಟೆ 3/4 ಗಂಟೆ ಕ್ಲಾಸ್ಗಳಿರೋದು. ಸೊ ಕರೆಕ್ಟಾಗಿ ಕೇಳಿಸ್ಕೊಂಡೋದ್ರೆ ನಿಮಗೆ ಅರ್ಥ ಆಗುತ್ತೆ. ಅರ್ಥ ಆಗಬೇಕು. ಅರ್ಥ ಆಗಿಲ್ಲ ಅಂದರೆ ಏನೇ ಡೌಟ್ ಇದ್ದರೆ ನೀವು ಅದನ್ನು ಮೆಸೇಜ್ ಮಾಡಿದರೆ ಬಟ್ ರಿಪ್ಲೈ ಮಾಡ್ಬೋದು ನಾನು. ಯಾಕೆಂದರೆ ಮತ್ತೆ ಇದನ್ನು ಲಾಗರಿಥಮನ್ನು ಮತ್ತೆ ಕಂಟಿನ್ಯೂ ಮಾಡೋದು ಅಗತ್ಯ ಇಲ್ಲ ಅಂದ್ಕೋತೀನಿ ನಾನು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲವನ್ನು ಕವರ್ ಮಾಡಿದ್ದೀನಿ ಮಕ್ಕಳೇ. ಸೊ ಒಂದು PU ಲೆವೆಲಲ್ಲಿ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಏನೂ ಯಾವುದೇ ಸಂದರ್ಭದಲ್ಲೂ ಕಷ್ಟ ಆಗದೆ ಇರಬಾರ್ದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಪಾಠ ಮಾಡಿದ್ದೀನಿ. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.